यत्के यैहानेतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णुस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमः चिन्तयेतಮ್ಮः. ಅವರೀಗ 10ನೇ ಅಧ್ಯಾಯ. ತ್ರಿಸಪ್ತಭಿಃ ಪಿತಾ ಭೂತಃ ಪಿತೃಭಿಃ ಸಹ ತೇ ಅನಘ ಯತ್ ಸಾಧೋ ಅಸ್ಯ ಕುಲೇ ಜಾತೋ ಭವಾನ್ ವೈ ಕುಲಪಾವನಃ ಜನ್ಮಾಂತರ ಪಿತೃಭಿಃ ತ್ರಿಸಪ್ತಭಿಃ. ಹೋಯ್ತಾ ಏನಾಯ್ತಾ? ಈಗ ಪ್ರಹ್ಲಾದ ಕೇಳಿಕೊತಾನೆ, ನಮ್ಮಪ್ಪನನ್ನು ಬೈದು ಸತ್ತಾವನಿಗೆ ಸದ್ಗತಿ ಆಗಬೇಕು ಅಂತ ಕೇಳಿದಾಗ ನರಸಿಂಹದೇವರು ಹೇಳ್ತಾರೆ, ತ್ರಿಸಪ್ತಭಿ ಉದ್ಧಾರ ಆಗಿದ್ದರೆ ಯೋಚನೆ ಮಾಡಬೇಡ ಅಂತ ಹೇಳಿದರು. ಇಲ್ಲೇ ಸಮಸ್ಯೆ ಬರುತ್ತೆ ಅಂದರೆ 21 ಕುಲ ಇಲ್ಲ ಅಲ್ಲಿ. ಹಿರಣ್ಯಕಶ್ಯಪರ ಅಪ್ಪ ಕಶ್ಯಪರು, ಅವರಪ್ಪ ಮರೀಚಿಗಳು, ಅವರಪ್ಪ ಬ್ರಹ್ಮದೇವರು, ಅವರಪ್ಪ ನಾರಾಯಣ, ಇರೋದೇ ಇಷ್ಟು. 21 ಎಲ್ಲಿ ಆಯಿತು? ಜನ್ಮಾಂತರ ಪಿತೃಭೀ, ಜನ್ಮಾಂತರ ಪಿತೃಗಳಿರ್ತಾರಲ್ಲ ಅವರ ಸಮೇತ ಉದ್ಧಾರ ಆಗ್ತಾನೆ. ಏನೇ ಸ್ವಾರಸ್ಯ ಇರೋದೇನು ಗೊತ್ತಾ ಇದರಲ್ಲಿ? ಈಗಿನ ಪಿತೃಗಳಲ್ಲ, ಜನ್ಮಾಂತರ ಪಿತೃಗಳಿಗೂ ಸದ್ಗತಿ ಆಗ್ತದೆ. ಇದು ಒಬ್ಬ ವೈಷ್ಣವ ಮನೆಯಲ್ಲಿದ್ದರೆ ಒಂದು ಮಾತು ನಮಗೆ ಗೊತ್ತಿದೆ, ಆಸ್ಫೋಟಯಂತಿ ಪಿತರಃ ಪ್ರನೃತ್ಯಂತಿ ಪಿತಾಮಹಃ ವೈಷ್ಣವೋ ಅಸ್ಮತ್ ಕುಲೇ ಜಾತಃ ಸನಸ್ಸಂತಾರ ಈಶೆ. ಒಬ್ಬ ವೈಷ್ಣವ ಮಗು ಹುಟ್ಟಿದರೆ ಪಿತೃಗಳು ಭುಜ ಚಪ್ಪರಿಸಿ ಕುಣಿದಾಡ್ತಾರಂತೆ, ವೈಷ್ಣವ ಹುಟ್ಟಿದ ಉದ್ಧಾರ ಮಾಡ್ತಾರೆ ಅಂತ. ಈ ಪಿತೃಗಳು ಒಂದಾಯ್ತು. ಈಗ ಜನ್ಮಾಂತರ ಪಿತೃಗಳು ಕುಣಿದಾಡ್ತಾರೆ ಅಂತ ಹೇಳಿದಾಗ ಮಹತ್ವ ಜಾಸ್ತಿ ಆಯಿತು. ಅಲ್ಲಿ ಸ್ವಾರಸ್ಯ ಇರೋದು ಅಲ್ಲಿ, ಗೊತ್ತಾಯ್ತಾ? ಜನ್ಮಾಂತರ ಪಿತೃಗಳು ಎಷ್ಟಾಯ್ತು ಅಲ್ಲಿಗೆ? ಎಷ್ಟು ಜನ್ಮದ ನಿನ್ನ ವಿರುದ್ಧ ಹೇಳಲೇಬೇಕಾಗಿಲ್ಲ, ಇವರು ಕೈಮುತ್ತೆ ಸಿದ್ಧ ಇದ್ದಾಗ ಅವ್ರದ್ದೇ ಆದಮೇಲೆ ಇವ್ರದ್ದಾಗದೇ ಇರ್ತದ. ಇದು ಸ್ವಾರಸ್ಯ ಇರೋದು ಈ ದೃಷ್ಟಿಯಲ್ಲಿ. ಹಾಗಲ್ಲ, ಅದಕ್ಕೆ ಪಿತೃಗಳು ಅಂತ ಹೇಳಿದರೆ ಅವ್ರ ಪಿತೃಗಳು ಇದೇ 2 ಸ್ಟ್ರೀಮ್ ತೊಗೋಬೇಕಾಗ, ಬಹುವಚನ ಅದು. ಎಷ್ಟು ಬರ್ತಾರೋ ಅವಿಷ್ಟು ಇಂಟು 21. ಅರ್ಥ ಆಯ್ತಾ? ಈ ಕಡೆಯಿಂದ 21 ತಂದೆ ಕಡೆಗೆ ತಾಯಿ ಕಡೆಗೆ ಎರಡೂ ಉದ್ಧಾರ ಆಗ್ತದೆ ಹೇಳಿದ್ದಾರೆ. ಕನ್ಯೋದಿ ತಾಪದ ಕುಲದ್ವಯ ತಾರಿಣೀತಿ ಅಂತ ಹೇಳಿರೋದು ಎರಡೂ ಆಗುತ್ತೆ. ದೇವ್ರ ಮಹಿಮೆಗೆ ಎಷ್ಟು ಹೇಳಿದ್ರು ಸಾಲದು. ಅರ್ಥ ಆಯ್ತಾ? ದೇವ್ರಿಗೆ ಶಕ್ತಿ ಇರಬೇಕಾದ್ರೆ ಇದೆಲ್ಲ ಸ್ವಲ್ಪ ಕಡಿಮೆ, ಯಾರಿಗೆ ಹೇಳ್ಬೇಕಾದ್ರೆ ಸ್ವಲ್ಪ ಕಡಿಮೆ, ದೇವ್ರಿಗೆ ಹೇಳಬೇಕಾದ್ರೆ ಎಷ್ಟು ಹೇಳಿದ್ರು ಅದು ಉನ್ನತಿ ಇರೋದ್ರಿಂದ ಯೋಚನೆ ಇಲ್ಲ. ಅದ್ರ ಒಂದು ಎಕ್ಸೆಪ್ಷನ್ನೂ ಇದೆ, ಯೋಗ್ಯರಾಗಿದ್ದರೆ ಮಾತ್ರ ಅಂತ. ಅಯೋಗ್ಯರಾದರೆ ಇಲ್ಲ ಅವರಿಗೆ. ಯೋಗ್ಯರಾಗಿದ್ದು ಯಾವುದೋ ಕಾರಣಕ್ಕೆ ಸದ್ಗತಿ ಆಗದೇನೆ ಎಲ್ಲೋ ಇದ್ದರೆ ಅವ್ರಿಗೆ ಸದ್ಗತಿ ಆಗುತ್ತೆ, ಉಳಿದ ಸಂಬಂಧ ಇಲ್ಲ. ನಿಮಗೆ ತಗೊಂಡು ಏನು ಮಾಡ್ತೀರಿ? ಈಗ ಬೇರೆಯವ್ರಿಗೆ ಯೋಚನೆ ಮಾಡಬೇಕು. ದೇವ್ರು ಹೇಳಿದಾಗ ಎಷ್ಟಕ್ಕಾದ್ರೂ ನಿಲ್ತದೆ. ಎಷ್ಟು ಬೇಕಾದ್ರೂ ಅರ್ಥ ಮಾಡ್ಕೊಳ್ಳಿ. ಕಡಿಮೆ ಮಾಡಿಕೊಂಡ್ರೆ ನಿಮ್ಮಿದಾಯಿತು, ಹೆಚ್ಚು ಮಾಡಿಕೊಂಡ್ರೆ ವೈಭವ. ಅರ್ಥ ಆಯ್ತಾ? ಆದರೆ ನಾವು ಇದು ಉಳಿದವ್ರ ಬಗ್ಗೆ ಮಾಡ್ಬೇಕಾದ್ರೆ ಅದನ್ನು ಯೋಚನೆ ಮಾಡಬೇಕು. ಹರಿವಾಯುಗಳ ಬಗ್ಗೆ ಬಿಟ್ಟು ಉಳಿದವ್ರ ಬಗ್ಗೆ ಮಾಡಬೇಕಾದ್ರೆ ಮಾತ್ರ ಅಷ್ಟೆಲ್ಲ ನೋಡ್ಲಿಕ್ಕಾಗೋದಿಲ್ಲ. ತ್ರಿಸಪ್ತಭಿ, ಸಪ್ತಮಿ ಅಲ್ಲ, 3 ಇದೆ ಅಲ್ಲಿ. 7 3 ತ್ರಿಸಪ್ತ, 3 × 7 21 ಆಯ್ತಲ್ಲ ಜನ್ಮ. ಇದರಿಂದ ಇನ್ನೊಂದು ಅರ್ಥ, 21 ದುರ್ಭಾಷೆ ಓದೋರಿಗೂ ಉದ್ಧಾರ ಆಗ್ತಾರೆ ಯೋಗ್ಯರಾಗಿದ್ದರೆ. ಸಪ್ತ ಯೋಗ್ಯರಾಗಿದ್ದರೆ, ಇಲ್ಲೋದ್ರಿಲ್ಲ. ಇವರೆಲ್ಲ ಆಗಲಿಲ್ಲ, ಚತುರ್ಪೇಶ್ವರೆಲ್ಲ ಬದಲಾವಣೆ ಆದ್ರಲ್ಲ, ಹಿಂದಿನವರಿಗೆಲ್ಲ ಉಪಯೋಗ ಆಗುತ್ತೆ. ಅದೀಗ ಯಾರು ಉಪಾಸನೆ ಮಾಡೋಕ್ಕಾಗಿದ್ದಿಲ್ಲ, ಯೋಗ್ಯರಾಗಿದ್ದರು, ಅವರಿಗೆಲ್ಲ ಹೆಲ್ಪ್ ಆಯ್ತು ಅದರಿಂದ. ಇದು ಸ್ವಾರಸ್ಯ ಇರೋದಲ್ಲಿ. ಇದೆಲ್ಲ ಯೋಚನೆ ಮಾಡಿಕೊಂಡಾಗ ಆಗ ವಂಶದವ್ರಿಗೆ ಎಷ್ಟು ಗೌರವ ಬರುತ್ತೆ, ಹೇಗೆ ಮಾತೃದೇವೋಭವ ಎಷ್ಟು ಅರ್ಥ ಬರುತ್ತಾಗ. ಏನಿಲ್ಲ ಇವತ್ತು ಅದೆಲ್ಲ ಜೀರೋ ಆದಾಗ ಆಗಿಬಿಟ್ಟಿದೆ. ಎಲ್ಲ ಎಕ್ಸೆಪ್ಷನ್ಸ್ ಬಿಟ್ಬಿಟ್ರೆ ಕೇಳೋರೇ ಇಲ್ಲ. ಈ ಹಾಗೆ ಏನು ಹೇಳಿದಾಗಂದ ಅರ್ಥ? 3 ಸಪ್ತ ಎಷ್ಟಾಯ್ತು ಈಗ? 3 ಸಪ್ತ ಅಂದರೆ ಎಷ್ಟು? ಸಾಮಾನ್ಯವಾಗಿ ಒಂದು ಸ್ಟ್ಯಾಂಡರ್ಡ್ ಸಪ್ತಾಹ ಅಂತ ಹೇಳ್ತೀವಿ. ಆ ಅರ್ಥದಲ್ಲಿ ಒಂದು ಯೂನಿಟ್ ಅದು. ಅಲ್ಲೇ ಸಪ್ತ ಹೇಳಿದ್ದಲ್ಲ, ಮಹತ್ವ ಇದೆ. 7 ಶಾಸ್ತ್ರಗಳಾಯಿತು, 7 ಉಕ್ತ ದೇಹಕ್ಕೆ 7 ಇದಿದೆ, 7 ಧಾತುಗಳಿವೆ, ಅದಾಯಿತು, ಎಲ್ಲ ಸೇರಿಸ್ಬೋದು. ಅದು 7 ಪ್ರತಿಯೊಂದು ಅಂಕೆಗೂ ಏನಿದೆ? 1 ಅಂದರೆ ಅರ್ಥ ಇದೆ, 2 3 ಅದು ಸಂಖ್ಯಾಶಾಸ್ತ್ರ ಅಂತಲೇ ಹೆಸರು. ಆ ಸಂಖ್ಯೆಗಳಲ್ಲೇ ಏನಿರುತ್ತೆ ಒಂದು ಸ್ವಾರಸ್ಯ ಇರುತ್ತೆ.
ಅದು ಬೇರೆ. ಬಟ್ ಸಾಮಾನ್ಯತೆ ತಿಳ್ಕೊಂಡ್ರು ಕೂಡ ಅದಕ್ಕೆ 3 ನಮ್ಗೆ ಅಪಾಯ ಇದೆ. 3 7 ಅಲ್ಲೂ ಸಾರಸ್ಯ ಏನಂದರೆ 3 ಶ್ರವಣ ಮನನ ಧ್ಯಾನ ಇಂಟು 7 ಶಾಸ್ತ್ರಗಳು. ಅಷ್ಟು ಮಾಡಿದರೆ ಪುಣ್ಯ ಬರುತ್ತೆ ಅಂತ ಅರ್ಥ. ಈಗ 7 ಶಾಸ್ತ್ರ ಯಾವ್ಯಾವುದು? ಸಪ್ತಶಾಸ್ತ್ರಗಳು ಯಾವುದು? ಸಪ್ತ ಸದಾಗಮಗಳು. ಋಗಾದಿ ಅಭ್ಯಾಸ ಆಗಿಬಿಟ್ಟು ಋಗಾದಿನೇ ಆಗಿಬಿಡ್ತದೆ. ಅದು ಯಾವ್ಯಾವುದದು? ಹಾಂ, ಪ್ಲಸ್ ಅಷ್ಟೇ 7 ಆಯ್ತಲ್ಲ. ಇಂಟು 3 ಶ್ರವಣ ಮರಣ ಧ್ಯಾನ. ಎಷ್ಟು ಬೇಕಾದ್ರೆ ಸ್ವಾರಸ್ಯ ಕೆಲವು ಪದಗಳಿಗೆ ತಮ್ಮದೇ ಆದ. ಅದಕ್ಕೆ ಪರಮಾತ್ಮ ಕೇಳ್ಬೇಕಾದ್ರೆ 3 ಹೆಜ್ಜೆ ಅಂತ ಕೇಳಬೇಕಾ? ನೀವು ಅಲ್ಲಿ ಪ್ರಶ್ನೆ ಕೇಳ್ಬೋದು, ಗೋಡೆ ಹಾಕಿ ಕೇಳಬೇಕಾಗಿತ್ತು. ಇದೇ ಉತ್ತರ. ಶ್ರವಣ ಮರಣ ಧ್ಯಾನ ಮಾಡಿ ಅಂತ ಅರ್ಥ. ಆ ರೀತಿ ಮತ್ತೇನೇ ಶ್ರವಣ ಮರಣ ಧ್ಯಾನ ಯಾವುದೋ ಮಾಡೋರು. ಸಪ್ತ ಸದಾಭರಣ ಶ್ರವಣಾದಿಗಳನ್ನೇ ಮಾಡಬೇಕು. ಟೆಕ್ಸ್ಟ್ ಬುಕ್ಕೇ ಓದಬೇಕು ಅಂದರೆ ಓದ್ತಾನೆ ಅಂದರೆ ಏನರ್ಥ? ಟೆಕ್ಸ್ಟ್ ಬುಕ್ ಓದ್ತಾರೆ, ಕಥೆ ಕಾದಂಬರಿ ಓದ್ತಾರೆ ಅಂತ ಹೇಳಿದ್ರೆ ಅಲ್ಲಿ ನ್ಯೂಸ್ ಪೇಪರ್ ಓದ್ತಾನೆ, ಸ್ಟಡಿ ಅಂತ ಕೋರ್ಸ್ ಆದೋ ಅಲ್ಲ. ಆ ರೀತಿ ತಂದೆ ಆದ ಅರ್ಥ ಇದೆ. ಟೆಕ್ಸ್ಟ್ ಅಂತ ಅರ್ಥ ಮಾಡ್ತೇವಲ್ಲ ಹಾಗೆ. ಭವಂತಿ ಪುರುಷಾಲೋಕೆ ಯಾತಕ್ಕೆ ಗೊತ್ತಾ? ನೀನು ಹುಟ್ಟಿದೆಯಲ್ಲ ಅಷ್ಟು ಸಾಕು. ಕುಲಪಾವನಃ ಏನಂತ ಹೆಸರಿಟ್ರು? ಕುಲಪಾವನ, ವಂಶೋದ್ಧಾರಕರಾದವನು ನೀನು. ಇನ್ನೂ ಸಾರಸ್ಯ ನೋಡಿ, ಇನ್ನೊಂದು ಪದ ಇದೆ, ಕುಲಪಾಂಸನಃ ಅಂತ ಒಂದು ಪದ ಇದೆ. ಕುಲ ನಾಶ ಮಾಡೋನು ಇವನು ಕುಲಪಾವನ. ಏಕೆ? ಪವನ ಒಳಗೆ ಯಾರಿದ್ದಾರೆ ಪವನ ಇರೋದ್ರಿಂದ ಕುಲಪಾವನ ಆಗ್ತಾನೆ. ವಾಯುದೇವರ ಆವೇಶ ಇತ್ತಲ್ಲ, ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸ್ವಾರಸ್ಯ ಇರುತ್ತೆ. ಪ್ರತಿ ಪದದಲ್ಲೂ ಕೂಡ ಅಷ್ಟು ಅರ್ಥವಿಶೇಷ ಇರೋದಕ್ಕೆ ಅದನ್ನು ಶಾಸ್ತ್ರ ಅಂತ ಕರೀತಾರೆ. ಭವಂತಿ ಪುರುಷಾಲೋಕೆ ಮದ್ಭಕ್ತ ಸ್ವಾಮನೋರತಾ ಭವಾನ್ ಮೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪಧೃಕ್. ಎಷ್ಟು ಕೊಂಡಾಡ್ತಾರೆ ನರಸಿಂಹದೇವರು ಪ್ರಹ್ಲಾದನನ್ನು. ಭವಂತಿ ಪುರುಷಾ ಲೋಕೆ ಮದ್ಭಕ್ತಾ ತ್ವಾಂ ಮನೋರಥಾ. ತ್ವಾಂ ಮನೋರಥಾ ಯೇ, ನಿನ್ನನ್ನು ಅನುಸರಿಸಿ ಯಾರು ನಡೀತಾರಲ್ಲ ಅವರು ನನ್ನ ಭಕ್ತರಾಗ್ತಾರೆ. ಅಂದರೆ ವೈಷ್ಣವರ ಭಕ್ತರು ಏನಾಗಬೇಕು? ವೈಷ್ಣವರಾಗ್ತಾರೆ. ತಥೈವ ಚ ಭವಾನ್ ಮೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪ ಹೃಕ್. ನೀನು ಎಂಥವರು ನನ್ನ ಭಕ್ತರಿಗೆಲ್ಲ ಹೇಗಿದ್ದೆ ಅಂದರೆ ಪ್ರತಿರೂಪ ಇದ್ದ ಹಾಗಿದ್ದೆ. ಒಂದು ಸಾಲಿ ರೋಲ್ ಮಾಡಲ್ ಅಂತ. ಪ್ರತಿರೂಪ ಅಂದ್ರೇನು? ರೋಲ್ ಮಾಡಲ್. ಪ್ರತಿರೂಪ ರೋಲ್ ಮಾಡಲ್ ಅರ್ಥ. ರೋಲ್ ಮಾಡಲ್ ಆಗಿಬಿಟ್ಟಿದ್ದೀನಿ ಅಂತ ಹೇಳಿ. ಅನುವ್ರತ ಅಂದರೆ ಏನು? ಅನುಸರಿಸಿ ನಡೆಯುವವರು. ನಿನ್ನನ್ನು ಅನುಸರಿಸಿ ನಡೆಯುವವರು ಏನಾಗ್ತಾರೆ? ನಿನ್ನ ಭಕ್ತರು ನನ್ನ ಭಕ್ತರು ಆಗ್ತಾರೆ. ಎಲ್ಲಿದೆ? ಪ್ರಾತಿಪದಿಕ ಅಲ್ಲ, ಯಾವಾಗಲೂ ಪ್ರಾತಿಪದಿಕಕ್ಕೆ ಅರ್ಥ ಬರೋದಿಲ್ಲ. ಏನು ಸೇರ್ಬೇಕು ಅದಕ್ಕೊಂದು? ಸೇರಿದೆ ಅದಕ್ಕೀಗ. ಸೇರಿದಾಗ ಏನಾಯ್ತು ಅದೀಗ? ಮೊದಲ ರೂಪ ಹಾಗೆ ನಡೀತಾ ಇದೆ. ರಾಮ ರಾಮ ಅಂತ ನಡೀತಲ್ಲ ಹಾಗೆ. ಅಲ್ಲ ಪ್ರತಿರೂಪ ದೃಕ್. ದೃಕ್ಕೆ ಹೌದು. ಪ್ರತಿರೂಪವನ್ನು ಹೊಂದಿದವನು. ಅದು ಇನ್ನೊಂದು ಧೃತ್ ಅಂತಲೂ ಮಾಡೋದು. ಧೃತ್ ಮಾಡಿ ಅವನು ನಡೆಸ್ಬೇಕಾದ್ರೆ ದುಃಖ ಹತ್ರ ಹಾಗೂ ನಡೆಸ್ಬೋದು. ಭವಾನ್ ಮೇ ಖಲು ಭಕ್ತಾನಾಂ ಸರ್ವೇಷಾಂ ಪ್ರತಿರೂಪ ಧೃಕ್. ಅದನ್ನೇ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಅಂತ ಹೇಳಬೇಕಾದ್ರೆ ಯಾತಕ್ಕೆ ಎಕ್ಸಾಂಪಲ್ ಕೊಟ್ಟರು? ದೈತ್ಯರು ಅಂದರೆ ಭಗವದ್ವೇಷಿಗಳು. ಆದರೆ ಪ್ರಹ್ಲಾದ ದ್ವೇಷಿ ಆಗಲಿಲ್ಲ. ಯಾಕೆ? ಅದನ್ನು ವಿಭೂತಿ ರೂಪ ಇದೆ. ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲ ಒಂದೊಂದು ಗ್ರಂಥನೂ ಪೂರಕ. ಋತೇತು ತಾತ್ವಿಕಾನ್ ದೇವಾನ್ ನಾರದಾದೀನ್ ತಥೈವ ಚ ಪ್ರಹ್ಲಾದಾದುತ್ತಮಃ ಕೋನು ವಿಷ್ಣು ಭಕ್ತೌ ಜಗತ್ರಯೇ ಇತಿ ಸ್ಕಾಂದೇ. ಋತೇತು ತಾತ್ವಿಕಾನ್ ದೇವಾನ್. ಇಲ್ಲೊಂದು ಪ್ರಶ್ನೆ ಮತ್ತೆ ಪ್ರಹ್ಲಾದ ಇಷ್ಟು ದೊಡ್ಡವನಾಗಿಬಿಟ್ಟನಲ್ಲ, ಎಷ್ಟೆಷ್ಟು ದೊಡ್ಡ ದೇವತೆಗಳಿದ್ದಾರೆ ಅಂದರೆ ಹೌದು, ಅವ್ರನ್ನ ಬಿಟ್ಟು ಅಂತ ಅರ್ಥ. ಯಾರು ದೊಡ್ಡವರಂತೂ ಪುರುವ ಆಗಿಬಿಟ್ಟಿದೆ ಆಗಲೇ, ಅವ್ರನ್ನ ಬಿಟ್ಟು ಅಂತ ಹೇಳಬೇಕು. ಅವ್ರದ್ದು ಏನು ಹೇಳಬಾರ್ದು? ಅದನ್ನು ಅಂಡರ್ಸ್ಟುಡ್ ಅದೆಲ್ಲ ಕೂಡ. ಅಂದು ಕೆಳಗಿನವರಲ್ಲಿ ಇದು ರಾಯರಿಗೂ ಅರ್ಥ ಆಗ್ತದೆ. ಸರ್ವವಿದ್ಯಾ ಪ್ರವೀಣವನ್ನು ರಾಘವೇಂದ್ರ ಅನ್ನು ಮೇಲಿನವರು ಬಿಟ್ಟು ಅಂತ ಅರ್ಥ. ಮೇಲಿನವರು ಅಂದರೆ ಯಾರು? ಟೀಕಾಕಾರರು, ದೊಡ್ಡ ಏನು ಆಲ್ರೆಡಿ ಯಾರು ಎಸ್ಟಾಬ್ಲಿಷ್ ಆಗಿದ್ದಾರೆ ಅವ್ರನ್ನು ಬಿಟ್ಟು. ಅಲ್ಲ ಹೇಳಿದ್ದೇನು, ಎಲ್ಲ ದೇವತೆಗಳು ದೊಡ್ಡವ್ರು ಸ್ಮರಣೆ ಮಾಡಿದಾಗ ಏನಾಗ್ತದೆ? ಗುಂಪಿನವರೆಲ್ಲ ಏನು ಮಾಡ್ತಾರೆ? ನಮ್ಮವನು ಅಂತ ಕರೀತಾರೆ. ಕುರುತೆ ಪ್ರೇತ ಕಾರ್ಯಾಣಿ ಪಿತು ಭೂತಸ್ಯ ಸರ್ವಶಃ ಮದಂಗ ಸ್ಪರ್ಶನೇನಾಂಗ ಲೋಕಾನ್ಯಾಸ್ಯತಿ ಸುಪ್ರಜಾ. ಕುರುಮೇ ಪ್ರೇತ ಕಾರ್ಯಾಣಿ ಪಿತು ಭೂತಸ್ಯ ಸರ್ವಶಃ. ನಿಮ್ಮಪ್ಪನಿ ಪ್ರೇತ ಕಾರ್ಯಗಳನ್ನು ಮಾಡು ಅಂತ ಹೇಳಿದ್ರು. ಅಯ್ಯೋ ಭಾರಿ ದ್ವೇಷ ಮಾಡೋದಿಲ್ಲ ಅಂತಕ್ಕೆ ಹೋಗಬೇಡ, ಅವನಿಗೆ ಪವಿತ್ರನಾಗಿಬಿಟ್ಟಿದ್ದಾನೆ. ಯಾತಕ್ಕೆ? ಒಂದು ಕಾರಣ, ನಿನ್ನಂಥ ಮಗು ಇನ್ನೊಂದು ನಾನು ಮುಟ್ಟಿದ್ದಾನಲ್ಲ, ಎದೆ ಸೀಳಿದಾಗ ಬಿಡ್ಬೇಕಾದ್ರೆ ಸ್ಪರ್ಶ ಆಗೋದು ಸೀಳಕ್ಕೆ ಬರುತ್ತಾ? ಏನಾಗುತ್ತೆ ಅದೀಗ? ಯಾಕೆ? ಪವಿತ್ರನಾಗಿದ್ದಾನೆ. ಇದು ಕಾರಣ ಹೇಳಿ. ಇದರಿಂದ ಏನಾಯ್ತಾಗ ಒಂದು ಕಾರಣ, ಯಾವಾಗಲೂ ತಂದೆ ತಾಯಿ ಎಷ್ಟೇ ಯೋಗ್ಯರಾಗಿದ್ದರೂ ಕೂಡ ಏನು ಮಾಡಿಕೊಡೋದು? ಅವರ ಶ್ರಾದ್ದ ಪಕ್ಷ ಬಿಡ್ಲಕ್ಕೆ ಬರೋದಿಲ್ಲ. ಉಳಿದವ್ರು ಹಾಗಲ್ಲ.
ಉಳಿದವ್ರನ್ನ ಬಿಟ್ಬಿಡು, ಪತಿತರು ಅವ್ನು ಡಿಸ್ಕಾರ್ಡ್ ಮಾಡ್ಬೋದು, ನಮ್ಮ ಸಂಬಂಧಪಟ್ಟಿಲ್ಲ ಅಂತ ಹೇಳ್ಬಿಡ್ಬೋದು. ಇವರಿಬ್ಬರು ಹೆಣ ಆಗಿಲ್ಲ. ಜರಾಸಂಧನಲ್ಲಿ ಇಲ್ಲಿ ಆವೇಶ ಇದೆ ಕೊನೆ ಪಟ್ಟ, ಜರಾಸಂಧನಲ್ಲಿ ಯಾವ ಆವೇಶವೂ ಇಲ್ಲ. ಕೃಷ್ಣ ಭೀಮರಲ್ಲಿ ಅಂತ್ಯಕಾರ್ಯ ಮಾಡುವಂಥ ಅವ್ನ ಮಗನಿಗೆ ಹೇಳ, ಸಹದೇವನಿಗೆ ಹೇಳ್ತಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದು ಕಂಪಲ್ಸರಿ, ಅದನ್ನೇ ಬಿಟ್ಬಿಡ್ತಾರೆ ಇವತ್ತಿನ ದಿವಸ. ಅಂದರೆ ಅಂಥ ಪರಮ ಅಯೋಗ್ಯರಾಗಿದ್ದರೂ ಬಿಡ್ಕೊಡೋದು ಅಂತ ಹೇಳ್ತಾರೆ. ಪರಮ ಯೋಗ್ಯರನ್ನೇ ಬಿಟ್ಬಿಡ್ತಾರೆ ಪಾಪ. ಎಷ್ಟೋ ಜನ ನೋಡಿದ್ಮ, ಅತ್ಯಂತ ಮಡಿ ಮಾಡಿಕೊಂಡು ಸಾಗಿದ್ದಾರೆ. ಯಾರೋ ಅಡುಗೆ ಮಾಡಾಕ್ತಾರೆ ತಂದವರಿಗೆ, ಬದುಕಬೇಕಲ್ಲ, ಗೊತ್ತಾಯ್ತಾ? ನಮ್ಮ ಧರ್ಮೀಯರು ಕೂಡ ಅಲ್ಲ ಅಂಥವ್ರು. ಈಗ ಆ್ಯಕ್ಚುಲಿ ಕಣ್ಯಾರು ನೋಡಿರೋಲ್ಲ. ಅದು ಎಂಥ ಜನ ಮಕ್ಕಳಿಗೆ ಸಿಕ್ಕಾಬಿಟ್ಟಿದ್ದಾರೆ, 5-6 ಜನ ಮಕ್ಕಳಿದ್ದಾರೆ. ಆಸ್ತಿಗೋಸ್ಕರ ಎಲ್ಲ ಬಂದುಬಿಟ್ರೆ ಅವ್ರು ತಾವೆಲ್ಲ ಆಗಿದ್ದಾಗ ಯಾರೂ ಬರಲಿಲ್ಲ. ಇದು ಭಾಳ ಅನ್ಯಾಯ. ಅದು ಜನಕ್ಕೆ ಏನು ವ್ಯಾಲ್ಯೂಸೇ ಗೊತ್ತಿಲ್ಲ, ಆ ಸ್ಥಿತಿ ಬಂದ್ಬಿಟ್ಟಿಲ್ಲ. ಯಾರು ಶಾಸ್ತ್ರ ಹೇಳ್ಬಿಟ್ಟಿದ್ದಾರೆ ಆಗಲೇ, ಏನು ಯೋಚನೆ ಮಾಡಬೇಕಾಗಿಲ್ಲ. ಏನು ವ್ಯವಸ್ಥೆ ಮಾಡೋದು, ನೀವು ಸರಿಯಾಗಿದ್ದರೆ ಈ ಮಕ್ಕಳು ಕೈ ಬಿಟ್ಟರು ಯೋಚನೆ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಅಲ್ಲ, ಪರಲೋಕಕ್ಕಲ್ಲ, ಈ ಲೋಕಕ್ಕೂ ಯೋಚನೆ ಮಾಡಬೇಡಿ, ದೇವ್ರು ಹೇಗೋ ಮಾಡಿಸ್ತಾನೆ, ಆ ಧೈರ್ಯ ಇರ್ಬೋದು. ಸನ್ಮಾರ್ಗದಾಗಿದ್ದೇವೆ ಅಂತ ಹೇಳಿದರೆ ಆ ಭಾವನೆ ಇರ್ಬೋದು. ಅಲ್ಲಿದೆ ಅದು ಯಾರೋ ದೋಷ ಇದೆ, ಅವ್ರು ಅನುಭವಿಸ್ತಾ ಇದ್ದಾರೆ ಅಂತ. ಜನರಲ್ಲಿ ಯಾರೋ ಮಾಡ್ತಾರೆ, ನೋಡಿದ್ದೀವಲ್ಲ. ಮಾಡಬಹುದು, ಏನು ತಪ್ಪಲ್ಲ, ಗೊತ್ತಾಯ್ತಾ? ಮಾಡ್ಬೋದು, ಏನು ತಪ್ಪಲ್ಲ. ಅವರ ಎಷ್ಟೋ ಸರ್ತಿ ಅವ್ರ ಅಯೋಗ್ಯ ಮಗ ಅಂತ ಗೊತ್ತಾಗಿಬಿಟ್ರೆ ಡಿಸ್ಕಾರ್ಡ್ ಮಾಡಿ ಅನೌನ್ಸ್ ಮಾಡ್ಬೋದು, ಕೊಡೋದು ಸಾಧ್ಯ ಇಲ್ಲ. ನೀವು ಇವತ್ತು ಸುಪ್ರೀಂ ಕೋರ್ಟೇ ಒಪ್ಕೊಂಡ್ಬಿಟ್ಟಿದೆ, ಅವ್ರಿಗೆ ಕೊಡಬೇಕಾಗಿಲ್ಲ ಆಸ್ತಿ ಅಂತೇಳಿ, ಗೊತ್ತಾಯ್ತಾ? ಹೌದು, ಲೀಗಲ್ ಹೆರಿಗೂ ಕೊಡಬೇಕಾಗಿಲ್ಲ. ಅವನು ಅಯೋಗ್ಯನಾಗಿದ್ದರೆ ನಾವು ನೋಡ್ಕೊಳ್ಳಿಲ್ಲ ಅಂತ ಕೊಡೋದಿಲ್ಲ, ನಾವು ನೋಡ್ಕೊಡೋದಿಲ್ಲ. ಆದ್ದರಿಂದ ಹಾಂ, ಹೌದು ಹೇಳಿ ಅಲ್ಲ, ಆಟೋಮೆಟಿಕಲಿ ಹೋಗ್ತದೆ. ಅಷ್ಟರ ಮಟ್ಟಿಗೆ ಮಾಡಿಬಿಟ್ಟಿದ್ದಾರೆ. ಬಿಟ್ರ ಅಂದರೆ ರೂಲ್ ಇರೋದ್ರಿಂದ ಬೇರೆ ಏನು ಬೇಕಾದ್ರೂ ಮಾಡ್ಬೋದು. ಅದು ಲೌಕಿಕನೇ ಸ್ಟ್ರಾಂಗ್ ಇರ್ತಾರೆ, ಶಾಸ್ತ್ರ ಸ್ಟ್ರಾಂಗ್ ಇರ್ತದೆ. ಯೋಚನೆ ಮಾಡಿ, ಲೌಕಿಕದಲ್ಲಿ ಬಂದು ಅದಕ್ಕೊಂದು ಲಿಮಿಟೇಷನ್ ಇದೆ. ಅಂಥವ್ರು ಇಷ್ಟು ಆ್ಯಕ್ಷನ್ ತಗೋತಾರೆ ಅಂದರೆ, ಇನ್ನು ಅಧ್ಯಾತ್ಮದೊಳಗೆ ಬೇರೆ ಯಾರು ಎಂಟ್ರಾಗಲಿಕ್ಕೆ ಬರೋದಿಲ್ಲ. ಕುರುತೆ ಪ್ರೇತ ಕಾರ್ಯಾಣಿ ಪಿತುಃ ಕೂತಸ್ಯ ಸರ್ವಶಃ ಮದಂಗ ಸ್ಪರ್ಶನೇನಾಂಗ ಲೋಕಾನ್ ಯಾಸ್ಯತಿ ಸುಪ್ರಜಾಃ ಮಧುಕೈಟಭೌ ಭಕ್ತ್ಯಭಾವಾದೂರೋ ಭಗವತೋ ಮೃತೌ ತಮ ಏವ ಕ್ರಮಾದಾಪ್ತೋ ಭಕ್ತ್ಯಾ ವೈದ್ಯೋ ಹರಿಮ್ಯಯೋ. ಇದೊಂದು ಸ್ವಾರಸ್ಯ ಇದೆ ಇತ್ತೀಚ. ಕೆಲವು ಪ್ರಶ್ನೆಗಳಿಗೆ ಆಚಾರ ಉತ್ತರ ಹಾಕ್ಕೊಡ್ತಾರೆ ಅಂದರೆ ಗಮನಿಸಿದ್ರೆ ಮಾತ್ರ ಗೊತ್ತಾಗೋದು. ಮಧುಕೈಟಭರಿದ್ದಾರೆ, ದೇವ್ರು ಹ್ಯಾಕೆ ಕೊಲ್ದ, ತೊಡೆ ಮೇಲೆ ಮರ್ಸ್ಕೊಂಡು ಕೊಲ್ತಾರೆ ನಾವು. ಅದರಲ್ಲಿ ಆವೇಶ ಏನೂ ಇಲ್ಲ, ಅವ್ರು ತಮಸ್ಸಿಗೆ ಹೋಗ್ತಾರೆ. ಇವನಿಗೆ ನನ್ನ ಸ್ಪರ್ಶ ಆಯಿತು, ಸದ್ಗತಿ ಆಗ್ತದೆ, ಅವ್ರಿಗೆ ಹೇಳೋದಿಲ್ಲ. ಯಾಕೆ? ಬರೀ ಸ್ಪರ್ಶ ಆಗಿಲ್ಲ, ಇಲ್ಲಿ ಇವರು ತೊಡೆ ಮೇಲೆ ಬೆಳೆಸ್ಕೊಳ್ಳೋದು. ಅವರು ಕೂಡ ಈ ತೊಡೆ ಮೇಲೆ ಅವನು, ಆ ತೊಡೆ ಮೇಲೆ ಇವನು. ಅರ್ಥ ಆಯ್ತಾ? ಸದ್ಗತಿ ಹೋದರು, ತಮಸ್ಸಿಗೆ ಹೋದರು ಅಂತಲೇ ಹೇಳ್ತಾರೆ. ಯಾತಕ್ಕೆ? ಜೀವದ್ವಯ ಆವೇಶ ಇಲ್ಲ. ಅದು ಹೇಳದೆ ಹೋದರೆ ಯಾಕೆ ಹೇಳಿದ ಗೊತ್ತಾಗಲ್ಲ. ಸುಮ್ಮನೆ ನೋಟ್ ಕೊಟ್ಬಿಡ್ತಾರೆ. ಅದೆಲ್ಲ ಪ್ರಶ್ನೆ ತಲೆಯಲ್ಲಿದ್ದರೆ ಮಾತ್ರ ಉತ್ತರ ಗೊತ್ತಾಗೋದು. ಆ ಪ್ರಶ್ನೆ ಬರದೆ ಹೋದರೆ ಅದು ಏನೋ ಬರದೇ ಇರೋಂತ ಆಗ್ಬಿಡುತ್ತೆ ಅಷ್ಟೇ. ಹೌದು ಹೋಗೋದಿಲ್ಲ. ಆ ದೃಷ್ಟಿಯಲ್ಲಿ ಯಾರೇ ಮುಟ್ಟಿದ್ರು ಕೂಡ ರಾಜಾಸ್ವಾಮಿ ದೃಷ್ಟಾಂತ ಕೊಡ್ತಾರೆ. ಒಬ್ಬ ಗೋಹತ್ಯೆ ಮಾಡೋನಿದ್ದಾನೆ, ಅವನು ಗೋಹತ್ಯೆ ಮಾಡೋಕ್ಕೆ ಮುಟ್ಟಿತಾನೆ ಹತ್ಯೆ ಮಾಡಬೇಕು, ಎಷ್ಟು ಪುಣ್ಯ ಬಂತವನಿ ಅಂತ ಹೇಳ್ತಿದ್ದ. ಇದು ಪುಣ್ಯ ಬಂದರೆ ಗತಿ ಇದು. ದೊಡ್ಡ ಋಷಿಬಿಡಿ ಬುಟ್ಟಕ್ಕೆ ಹೋದ್ನಲ್ಲ, ಏನು ಪುಣ್ಯಾತ್ಮ ಅಂತ ಹೇಳ್ತಾರೆ. ಅಲ್ಲ, ಇಲ್ಲ. ಯಾಕೆ ಒಳಗೆ ಏನಿದೆ ಅವನಲ್ಲಿ? ಇವನಿಗಾಗಲ್ಲ, ಒಳಗೆ ಭಕ್ತಿನೂ ಇದೆ ಆ ಸಮಯದೊಳಗೆ. ಅದು ವಿಷಯ. ಜೀವದ್ವಯ ಆವೇಶ ಇದ್ದಲ್ಲಿ ಮಾತ್ರ ಕಾಣಿಸೋದು. ಅದೇ ರೀತಿಯೇ ಗಂಗಾ ಸ್ನಾನ ಇತ್ಯಾದಿಗಳು ಹಾಗೇನೆ. ಗಂಗಾ ಸ್ನಾನ ಇತ್ಯಾದಿ ಏನೇ ಮಾಡಿದರೂ ಕೂಡ ಇಲ್ಲಿ ಆಗೋ ಹಾಗೆ. ಅವ್ರಿಗೆ ಜಸ್ಟ್ ವಾಟರ್ ಅಷ್ಟೇ. ಅವ್ರಿಗೆ ಕೆಲವೊತ್ತು ಮಾಡೋದು ಅಸಹ್ಯದ ಮಾಡೋದಿಲ್ಲ. ತುಂಬ ಜನ ಕಾಶಿಗೆ ಹೋದ್ರೆ ಗಂಗಾ ಸ್ನಾನ ಮಾಡೋದಿಲ್ಲ, ಎಷ್ಟು ಕೊಡೆಯಾಗಿರ್ತದೆ ಅದನ್ನೇ ಮಾಡ್ತಾರೆ. ಅವ್ರಿಗೇನು ಇಲ್ಲ ಕಾನ್ಸೆಪ್ಟ್ ಆಗ್ತದೆ, ಬಿಟ್ಬಿಡ್ತಾರೆ. ಮಧುಕೈಟಭೌ ಭಕ್ತ್ಯಭಾವಾದೂರೋ ಭಗವತೋ ಮೃತೌ ತಮ ಏವ ಕ್ರಮಾದಾಪ್ತೋ ಭಕ್ತ್ಯಾ ಚೈತ್ಯೋ ಹರಿಮ್ಯಯೌ. ಇಲ್ಲಿ ಚೈತ್ಯ, ಇಲ್ಲಿ ನೋಡಿ ಇವನು ಅಂತ ಹೇಳಲಿಲ್ಲ. ಯಾಕೆಂದರೆ ಇನ್ನೂ 2 ಜನ್ಮ ಇದೆ ಅವನಿಗೆ, ಇನ್ನೂ ಸದ್ಗತಿ ಈಗಲೇ ಹೋಗಿಲ್ಲ ಅಂತ ಹೇಳೋದಕ್ಕೋಸ್ಕರ ಚೈತ್ಯ ಅಂತ ಹೇಳಿಬಿಟ್ಟು. ಚೈತ್ಯ ಅಂದರೆ ಶಿಶುಪಾಲ ರೂಪದಲ್ಲಿ ಅವನಿಗೆ ಸದ್ಗತಿ ಆಯಿತು. ಈ ರೂಪದಲ್ಲಿ ಇನ್ನೂ ಆಗಿಲ್ಲ. ಇದೇ ಅರ್ಥ ಮಾಡ್ಕೊಂಡ್ಬಿಟ್ರೆ ರಾವಣನಿಗೆ ಹಾಕ್ಬಿಟ್ಟಿದೆ. ಆಗಿದ್ರೆ ಸದ್ಗತಿ ಆಯಿತು ಅಂತ ಹೇಳೋದ್ರೆ ಸದ್ಗತಿ ಆಗಿಲ್ವಲ್ಲ ಇನ್ನೂ ಕೂಡ. ಅದೇ ಅಶ್ಯೂರ್ಡ್ ಅಂತ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತಾರಲ್ಲ ಹಾಗೆ. ಕೋರ್ಸ್ ಮುಗಿಸಿಲ್ಲ, ಏನು ಮಾಡಿದ್ದಾರೆ ಗ್ಯಾರಂಟಿ ಮುಗಿಸ್ತಾರೆ ಅಂತ ಬಂದು ಅಕಸ್ಮಾತ್ ಮುಗಿಸಿಲ್ಲ, ಇಲ್ಲ ಅಷ್ಟೇ ಆಟೋಮೆಟಿಕ್ಲಿ ಏನಾಗುತ್ತದ ಕ್ಯಾನ್ಸಲ್ ಆಗೋದು. ಶ್ರೀ ಭಗವಾನುವಾಚ ಮೈಮಂ ವಿಧೋ ಸುರಾಣಾಂತೆ ಅಸ ಪ್ರದೇಯ ಪದ್ಮಸಂಭವ ವರಹ ಕ್ರೂರ ನಿಸರ್ಗಾಣಂ ಅಹೀನಾಮೃತಂ ಯಥಾ. ಬ್ರಹ್ಮದೇವರೇ ಪರಮಾತ್ಮ ಹೇಳ್ತಾನೆ, ಮೈಮಂ ವಿಧ ಗೊತ್ತಾಯ್ತು. ಅಸುರಾಣಾಂತೆ ಪ್ರದೇಯ ಪದ್ಮಸಂಭವ.
ಇಂಥ ವರವನ್ನು ನೀವು ಹಸುರಿಗೆ ಮೇಲೆ ಕೊಡಬೇಡಿ ಅಂತೇಳಿ. ಈಗ ಕೊಟ್ಟಿದ್ದು ತಪ್ಪು ಅಂತ ಹೇಳಿಲ್ಲ, ಬ್ರಹ್ಮದೇವರು ತಪ್ಪು ಮಾಡೋದಿಲ್ಲ. ಆದ್ದರಿಂದ ಇದು ಸರಿ. ಇನ್ಮೇಲೆ ಇಂಥ ವರನ ಯಾರಿಗೆ ಕೊಡ್ಕೊಡೋದು? ಹಸುರು ಕೆಲವು ಬ್ಯಾನ್ ಮಾಡಿಬಿಡ್ತಾರೆ. ಇನ್ಮೇಲೆ ರೂಲ್ಸ್ ಚೇಂಜ್ ಮಾಡಿ ಇನ್ಮೇಲೆ ಇದು ನಾಟ್ ಅಪ್ಲಿಕಬಲ್ ಅಂತ. ಅದು ಕೂಡ ಪರಮಾತ್ಮ ತೋರಿಸಿರೋದು. ಯಾವುದು? ಅಲ್ಲ, ಮುಂದೆ ಕೊಡಬೇಡಿ ಅಂದರೆ ಈ ಮಾಡಿದ ತಪ್ಪು ಅಂತ ಆಗಲಿಲ್ಲ. ಇದು ಸರಿ, ಮುಂದೆ ಮಾಡಬೇಡಿ. ಇವತ್ತು ಲೇಟಾಗಿ ಬಂದ, ಓಕೆ ನಾಳಿಂದ ಬರಬೇಡ ಅಂದ್ರೆ ಅರ್ಥ ಏನೋ? ಇವತ್ತಿಂದ ಸರಿ ಇದೆ ಅಂತ, ಇವತ್ತು ಏನೋ ಕಾರಣ ಇದೆ, ಓಕೆ ಅಷ್ಟೇ. ಅದು ಇನ್ಮೇಲೆ ಕೊಡಬೇಡಿ ಅಂತೇಳಿ ಅವರು ಕೂಡ ವರ ಕೊಡುವಾಗ ಹೇಳೇ ಬಿಟ್ಟಿದ್ರು. ಏನಂತ ಅಪ್ಪನಿಂದನೇ ಸಾಯಿ ಅಂತ ಹೇಳಬೇಕಾದ್ರೆ ಅವನಿಗೆ ಅರ್ಥ ಆಗಿದ್ದಿಲ್ಲ ಅಷ್ಟೇ. ಅವನೇನು ಕೇಳಿದ್ದ? ನೀವು ಸೃಷ್ಟಿ ಮಾಡಿದ ಯಾರಿಂದನೂ ಸಾಯಬಾರ್ದು. ಹೌದು ಬಿಡ, ನಮ್ಮ ಅಪ್ಪನೇ ಕೊಲ್ತಾನೆ, ಸರಿ ಇತ್ತು, ಅದೇನೋ ಚೇಂಜ್ ಆಗಿಲ್ಲ. ಇನ್ಮೇಲೆ ಇದರಿಂದ ಪರಮಾತ್ಮ ಬ್ರಹ್ಮದೇವರಿಗೆ ಹೇಳಿದ್ದಲ್ಲ, ಉಳಿದವ್ರಿಗೆ ಹೇಳಬೇಕಾಗಿದ್ದು. ಅರ್ಥ ಮಾಡ್ಕೊಂಡು ರಿಸ್ಕ್ ಸಿಕ್ಕಾಗ ಮತ್ತೆ ಮತ್ತೆ ರಿಸ್ಕ್ ಹೋಗಬಾರ್ದು. ಮತ್ತೇನೋ ಸಿಕ್ಕಾಗಿಟ್ಟಿದ್ದ ಮುಗಿದೋಯ್ತು. ಮತ್ತೆ ಅದೇ ತಪ್ಪು ಮಾಡಿದರೆ ಹಾಳಾಗಿ ಬಂದುಬಿಡ್ತಾರಲ್ಲ ಆಟೆ. ವರ ಇಲ್ಲಿ ತಪ್ಪಿನ ಪ್ರಶ್ನೆ ಬರದೆ ಅವರು ಬ್ರಹ್ಮದೇವರು ಮಾಡಿದ್ದನ್ನು ಅಕ್ಸೆಪ್ಟ್ ಮಾಡ್ತಾನೆ. ಇದರಿಂದ ಏನು ಗೊತ್ತಾಯಿತು? ಪರಮಾತ್ಮ ಅವತ್ತು ವರ ಕೊಟ್ಟಿದ್ರೆ ಏನೇನು ಗೊತ್ತಾಯಿತು? ಪರಮಾತ್ಮನ ಮಹಿಮೆ. ಅವನಿಗೆ ಪ್ರಾಕೃತ ದೇಹ ಇಲ್ಲ, ಕಂಬದಿಂದ ಬಂದ, ತಂದೆ ತಾಯಿಗಳಿಲ್ಲ, ಇವೆಲ್ಲ ಗೊತ್ತಾಯಿತು. ಮತ್ತು ಭಕ್ತವತ್ಸಲ, ಜಾತಿ ಗೀತಿ ಯಾವುದೂ ನೋಡೋದಿಲ್ಲ. ಭಕ್ತರಾಗಿದ್ದರೆ ಬರೀ ಜಾತಿ ಅಷ್ಟೇ ಉಳ್ಕೊಂಡಿದೆ. ಭಕ್ತರಾಗಿದ್ದರೆ ಕಾನ್ಸೆಪ್ಟ್ ಹೋಗಿಬಿಡುತ್ತೆ. ಈಗ ಬರೀ ಏನಾಗಿದ್ರೂ ಪರವಾಗಿಲ್ಲ, ಹಾಗೆಲ್ಲ ಅಲ್ಲ. ಆಗಿದ್ದರೆ ಅನೇಕ ತತ್ವಗಳು ಗೊತ್ತಾಗಿದ್ದರಿಂದ ಈ ಒಂದು ಕಥೆ ಭಾಳ ಅಪೂರ್ವವಾದ ಕಥೆ. ಏನಃ ಅದೇ ಯಥಾ ಹಿರಣ್ಯಕಶ್ಯ ಆದ ಅಂತಸ್ಥಿತ ಹರಿರಿತಃ ತಥಾ ನಾದಾತ್ ತದನ್ಯಸ್ಯ ಬ್ರಹ್ಮ ದೈತ್ಯಸ್ಯ ಕಶ್ಯತಿ ಇತಿ ಚ. ಆಚಾರ್ಯ ಮಾತು ಅದೇ ಮಾತನ್ನು ಹೇಳ್ತಾರೆ. ಬ್ರಹ್ಮದೇವರು ಹೊರ ಕೊಡ ಸುಮ್ಮನೆ ಕೊಟ್ಟಿಲ್ಲ. ಬ್ರಹ್ಮದೇವರು ಹೊರ ಕೊಡಬೇಕಾದ್ರೆ ಅಂತಸ್ಥಿತ ಹರಿರಿತಃ, ಒಳಗಿರೋ ದೇವರು. ಅವ್ರು ಗಾಯತ್ರಿ ಜಪ ಹೇಳ್ತೀವಿ, ಅವ್ರು ಯಾವಾಗಲೂ ಅದೇ ಮಾಡ್ತಾರಾದ್ರಿಂದ ಏನಾಯ್ತು? ಅವರಿಗೆ ಕೊಡಿ ಅಂತ ಬಂತು. ಅಪ್ರೂವಲ್ ತೊಗೊಂಡೇ ಕೊಟ್ಟಿರೋದ್ರಿಂದ ದೋಷ ಆಗಲಿಲ್ಲ. ಒಂದು ದೋಷವೇ ಮಾಡೋದಿಲ್ಲ. ಒಂದು ಎರಡನೇದು ಅಪ್ರೂವಲ್ ತೊಗೊಂಡು ಆಗಿಬಿಟ್ಟಿದೆ ಈಗಾಗಲೇ. ಯಾರು ಪಶ್ಚಿಮ ಇಲ್ಲಿಂದ ನೋಡಿ ಅಂತ ಹೇಳ್ಬಿಟ್ಟು ಮುಖ್ಯ ಓರಲ್ಲಿ ಕೊಟ್ಟರು ಆಯ್ತಲ್ಲ. ನಮಗೆ ಓರಲ್ಲೂ ರಿಟರ್ನ್ ಯೋಚನೆ ಮಾಡೋಂಗಿಲ್ಲ. ಓರಲ್ಗೆ ಬೆಲೆ ಇದೆ. ಇವತ್ತಂತೂ ಪರಮಾತ್ಮ ಮನಸ್ಸಿನಲ್ಲೇ ಕೊಟ್ಟ ಅಂದರೂ ಮುಗಿದೋಯ್ತಾರೆ. ಅಂಥ ಬುದ್ಧಿ ಇರಬೇಕು ಅವ್ರಿಗೆ, ಉಳಿದವರಿಗೆಲ್ಲ ಇಲ್ಲ. ತಥಾ ನಾದ ತದನ್ಯಸ್ಯ ಬ್ರಹ್ಮ ದೈತ್ಯಸ್ಯ ಕಶ್ಯತಿ. ಇದರಿಂದನೇ ಬ್ರಹ್ಮದೇವರು ಆಗ ತಪ್ಪು ಮಾಡಿಲ್ಲ. ದೇವರು ಅಪ್ರೂವಲ್ ತೊಗೊಂಡೇ ಮಾಡಿರೋದ್ರಿಂದ ಸರಿ ಇದೆ. ಕೆಲಸ ತೀರಿ ಇದು ಪೆಂಡಿಂಗ್ ಅಪ್ರೂವಲ್ ಆಫ್ ದಿ ಹೈಯರ್ ಅಥಾರಿಟಿ ಪೆಂಡಿಂಗ್, ಅದೆಲ್ಲ ಸರಿಯೇ. ಬಟ್ ಅಪ್ರೂವಲ್ ಮಾಡದೆ ಹೋದ್ರೆ ಹೋಯ್ತು ಅಂತ ಅರ್ಥ. ಡ್ರಾಫ್ಟ್ ಅಪ್ರೂವ್ಡ್ ಇನ್ನೊಂದು ಸಲ ಡ್ರಾಫ್ಟ್ ಅಪ್ರೂವ್ಡ್ ಅಷ್ಟೇ. ಇದು ಸೈನ್ ಮಾಡಿಲ್ಲ ತಾ, ಡ್ರಾಫ್ಟೇ ಸೈನ್ ಮಾಡಿದ್ದು. ಇದಕ್ಕೆ ಇವನ್ಯಾಬ್ರ ಸೈನ್ ಮಾಡಿರ್ತಾನೆ. ಯಾಕೆ ಅದು ಬರೆದಿರ್ತಾನೆ ಕೆಳಗೆ. ಡ್ರಾಫ್ಟ್ ಅಪ್ ಟು ಬರೆದು ಡೈರೆಕ್ಟರ್ ಇದು ಬರೆದಿರ್ತಾನೆ. ಏನಃ ಪೂರ್ವಕೃತಂ ಎತ್ತತ್ ರಾಜಾನಃ. ಅದಿಷ್ಟು ಅದೆಲ್ಲ ಅದರ ಕಥೆ ಮುಗಿದು ಮುಂದಕ್ಕೆ ಹೋಗ್ತಾರೆ. ಈಗ ಏನಃ ಪೂರ್ವಕೃತಂ ಯತ್ತದ್ ರಾಜಾನಃ ಕೃಷ್ಣವೈರಿಣಃ ಜಹುಸ್ತೆ ಅಂತೆ ತದಾತ್ಮಾನಃ ಕೀಟಾಃ ಪೇಶಸ್ಕೃತೋ ಯಥಾ. ಇದೇ ರೀತಿಯೇ ಏನಃ. ಏನಃ ಅಂದ್ರೇನೋ ಪಾಪ ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಬಂದಿದೆ ಅದು. ಏನಂತ? ವಂದೇತಂ ಹನುಮಾನಿತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ತೆ ಗೃಹವತಾರ ಸಹಿತ ಬ್ರಹ್ಮಚರ್ಯಾದಿ ಧರ್ಮೈ ಸಸ್ನೇಹಾರಾಮ ಅಹರಹ. ಮುಂದೆ ಏನು ಮಾಡ್ಬೇಕು ನೀವು? ನಮ್ಮ ಪಾಪವನ್ನು ಪರಿಹರಿಸಿ ಅಂತ. ಏನಸ್ ಶಬ್ದ ಅದು ಮತ್ತೆ ಮನಃಶಬ್ದ ಇದ್ದಾಗ ಏನಸ್ ಶಬ್ದ. ಏನಃ ಏನಸಿ ಅದು ಅನೇನು ಅದಕ್ಕೆ ಹೋಗಬಾರ್ದು. ಅದಲ್ಲ, ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು. ಅದಕ್ಕೇನೆ ಕೊಟ್ಟರು. ಏನಿದು? ಏನ ಯಾ ಏನ ಇದೆಯಲ್ಲ ಅದಲ್ಲ. ಯಾ ಏನ ಬೇರೆ, ಸ್ವರ ಬೇರೆ, ಇದು ಬೇರೆ, ವ್ಯಂಜನವೇ ಬೇರೆ. ಇದು ಸ್ವರ ಇದು. ಆದ್ದರಿಂದನೇ ಏನಃ ಯಥ ಏನಸ್ ಸಕಾರ ಅಂತ ಮನಸ್ಸಿದ್ದಾಗ. ಏನಸ್ ಮನಸ್, ಮನಃ ಮನಸ್ಸಿ ಮನಾಂಸಿ, ಏನಃ ಏನಸಿ ಏನಾಂಸಿ. ಅದಕ್ಕೆ ಯಥಾ ಯಥಾ ಅದಾಯ್ತಲ್ಲ. ಏನಃ ಪೂರ್ವಕೃತಂ, ಹಿಂದೆ ಮಾಡಿದಂಥ ಪಾಪ, ತತ್ ಎತ್ತತ್ ಯಾವ್ಯಾವುದಿತ್ತೋ, ರಾಜಾನಃ ಕೃಷ್ಣವೈರಿಣಃ, ಕೃಷ್ಣವೈರಿಗಳು ಅಂತ ಯಾವ್ಯಾವ ರಾಜರಿದ್ದರೋ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಕೃಷ್ಣವೈರಿಗಳು ಅಂತ ಯಾರ್ಯಾರು ರಾಜರಿದ್ದರೋ ಅವರೇನೇನು ಹಿಂದೆ ಮಹಾಪಾಪವನ್ನು ಮಾಡಿದ್ರೋ ಅವರೆಲ್ಲ ಕೂಡ ಜಹುಸ್ತೆ ಅಂತೆ, ಎಲ್ಲ ಪಾಪ ಕಳ್ಕೊಂಡು ಬಿಟ್ರು. ಕಳ್ಕೊಂಡು ಏನು ಮಾಡಿದರು? ತದಾತ್ಮಾನ. ಉತ್ತರ ಏನದಕ್ಕೆ? ಯಾಕೆ ಕಳ್ಕೊಂಡ್ರು? ಯಾಕೆ ಪಾಪ ಎಲ್ಲರದ್ದು ಹೋಗಿಬಿಡುತ್ತಾ? ಇಲ್ಲ. ತದಾತ್ಮಾನ. ಅವ ಏನು ಮಾಡಿದ್ರು? ಅವೆಲ್ಲ ಕೂಡ ದೇವರಲ್ಲೇ ಮನಸ್ಸು ಹಾಕಿದ್ರು. ಅದರಿಂದಾಗಿ ಏನಾಯಿತು? ಸದ್ಗತಿಗೆ ಹೋದರು. ಹೇಗೆ? ಕೀಟ ಪೇಶಸ್ಕೃತೋ ಯಥ. ಆ ಕೀಟ ದೃಷ್ಟಾಂತ ಮತ್ತೆ ಕೊಟ್ಟು, ಕೀಟ ಏನಾಗುತ್ತದೆ ಈಗ? ಪೇಶಸ್ಕೃತ ಹಾರಿಬಿಡುತ್ತೆ ಮೇಲಕ್ಕೆ. ಯಾಕೆ? ಸದಾಕ ಚಿಂತನೆ ಮಾಡಿ 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 ಅಂತೇಳಿ ದೃಷ್ಟಾಂತ ಕೊಟ್ಟಿದ್ದಾರೆ. ಎಮ್ಮೆ ಮಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ.
ಯಾವ್ಯಾವ ವಸ್ತುವನ್ನು ಚಿಂತನೆ ಮಾಡಿ ಸಾಯ್ತಾನೋ ಅಂಥದ್ದೇ ವಸ್ತುವಾಗಿ ಹುಟ್ಟುತ್ತಾನೆ. ಈ ರೀತಿ ತನ್ಮಯತ್ವ ಇದೆ, ಅದು ಇಲ್ಲದವ್ರಿಗಿಲ್ಲ. ಅದು ಯಾರು ದ್ವೇಷಗಳಾಗಿದ್ದಾರೆ, ಕೃಷ್ಣ ಭಕ್ತಿ ಬರಲಿಲ್ಲ, ಅವರಿಗೆ ದ್ವೇಷಗಳಾಗಿ ಹುಡ್ತಾರೆ, ಅಂಧತಮಸ್ಗೆ ಹೋಗ್ತಾರೆ. ಯಾರು ಪಾಪ ಕಳ್ಕೊಂಡು ಬಿಡ್ತಾರಲ್ಲ ಅವರಿಗೆ ಸದ್ಗತಿ ಆಗತ್ತೆ. ಯಾರಿದ್ದಾರೆ ಅಂತ ಪ್ರಶ್ನೆ. ದೃಷ್ಟಾಂತ ಯಾರು? ಪೌಂಡ್ರಕ ವಾಸ್ತವರ ದೃಷ್ಟಾಂತ ಇದ್ದಾರೆ. ಪೌಂಡ್ರ ಸದ್ಗತಿ ಹೋದ ಅಂತ ಬೇರೆ ಕಡೆ ಹೇಳಿಬಿಡ್ತಾರೆ, ನರಕಾಸುರ ಹೋದ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರ ಕೊಡ್ತಾರೆ. ಪೌಂಡ್ರಕೆ ನರಕೆ ಚೈವ ತಥಾ ಸಾಲ್ವೇ ಚ ರುಕ್ಮಿಣಿ ಆವಿಷ್ಟಾಸ್ತು ಹರೇರ್ಭಕ್ತಾ ತದ್ಭಕ್ತ್ಯಾ ಹರಿಮಾಪಿರೇ. ಜೀವದ್ವಯ ಆವೇಶ ಇರೋ ಕೇಸುಗಳು ಇವೆಲ್ಲ. ಅಜಾಮಣೇನೆ ಹಾಗೆ ಹೇಳಲಿಲ್ಲ. ಅಜಾಮಣೆ ಜೀವದ್ವಯ ಇರಲಿಲ್ಲ ಅಂತ ಹೇಳಿದ್ರೆ ಏನು ಮಾಡಿದ ಆಮೇಲೆ ಆತ ಅಲ್ಲ. ಆಮೇಲೆ ಮುಂದೆ ಏನಾಯಿತು? ಹರಿದ್ವಾರಕ್ಕೆ ಹೋಗಿ ಗಂಗಾ ಸ್ನಾನ ಮಾಡಿ ಎಲ್ಲ ಮಾಡಿ ತಪಸ್ಸು ಮಾಡಿ ಪಾಪ ಕಳ್ಕೊಂಡು ಹೋದ ಅಂತ ಹೇಳ್ತಾರೆ. ಈ ಪಾಪ ಹೋಗಿತ್ತು, ಆದರೆ ಹಿಂದಿನ ಪಾಪ ಎಲ್ಲ ಕಳ್ಕೊಂಡ್ಬಿಟ್ಟ. ಎಲ್ಲ ಪಾಪ ಕಳ್ಕೊಂಡು ಸದ್ಗತಿ ಹೋಗಿ. ಅದು ಜೀವದ್ವಯ ಆವೇಶ ಇಲ್ಲ. ಅಜಾಮಣ ಉದ್ಧಾರವಾದ ಕಥೆಯಲ್ಲಿ ಜೀವದ್ವಯ ಆವೇಶ ಬಂದಿಲ್ಲ. ಇಲ್ಲಿ ಹಾಗಲ್ಲ, ನೋಡುವವರೆಗೂ ನಮಗೆ ಬೈದಂತೆಯೇ ಕಾಣಿಸ್ತಾ ಇದೆ, ಒಳಗಿಂದ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ. ಅಂಥ ಕೇಸ್ ಹೇಳ್ತಿದ್ದಾರೆ. ಆ ಕೇಸಲ್ಲಿ ಉತ್ತರ ಅಲ್ಲೇ ಇದೆ, ಆದ್ದರಿಂದ ಸಮಸ್ಯೆ ಬರೋದಿಲ್ಲ. ಅದಕ್ಕೆಲ್ಲ ಜೀವದ್ವಯಾವೇಶ ಕಲ್ಪನೆ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಈ ಕೊಟೇಶನ್ ನೆನಪಿರ್ಬೇಕೀಗ. ಪೌಂಡ್ರಕ್ಕೆ ಇದರಿಂದ ಏನಾಯಿತು ಅಂದರೆ, ಪೌಂಡ್ರಕ ವಾಸ್ತವ ಮಹಾಪಾಪಿ. ಅಂಥವನು ಇಂಥ ಕೃಷ್ಣನೇ ಅಣ್ಣ ಹುಟ್ಟಬೇಕಾದ್ರೆ ಏನೋ ಒಂದು ಪುಣ್ಯ ಇರಬೇಕು ಅವನಲ್ಲಿ. ಏನಿತ್ತು? ಜೀವದ್ವಯಾವೇಶ ಇತ್ತು. ಕೆಲಸದ ಆಚಾರ್ಯರು ಯಾವ ಜೀವ ಅಂತ ಹೇಳ್ತಾರೆ, ಕೆಲವೊಮ್ಮೆ ಹೇಳಿಲ್ಲ. ಸ್ವಜೀವ ಒಬ್ಬ ಇದ್ದ, ಅವನು ಸದ್ಗತಿಗೆ ಹೋದ ಅಷ್ಟೇ ಹೊರತು ಅದು ಯಾತಕ್ಕೆ ಹೇಳಿದ್ರೆ ಹಾಗಂದ್ರೆ ಜನರೆಲ್ಲ ತಿಳ್ಕೊಂಬಿಡಿ ಅಂತ ಅರ್ಥ. ಎಲ್ಲೆಲ್ಲಿ ಇಂಥ ಪ್ರಸಂಗ ಬಂದಿರುತ್ತೋ ಅಲ್ಲೆಲ್ಲೆಲ್ಲ ಏನಂತ ತಿಳ್ಕೊಬೇಕು, ಜೀವದ ಆವೇಶ ಇತ್ತು ಅಂತ ತಿಳ್ಕೊಂಬಿಡಿ ಅಂತ ಹೇಳೋದಕ್ಕೋಸ್ಕರ ಜನರೆಲ್ಲ ಹೇಳಿ. ಪೌಂಡ್ರಕೆ ನರಕೆ ಚೈವ ತಥಾ ಸಾಲ್ವೇ ಚ ರುಕ್ಮಿಣಿ ಆವಿಷ್ಟಾಸ್ತು ಹರೇರ್ಭಕ್ತಾ ತದ್ಭಕ್ತ್ಯಾ ಹರಿಮಾಪಿರೇ. ಆದ್ದರಿಂದ ಭಕ್ತಿಯಿಂದಾಗಿ ಅವ್ರು ಹೊರಟ್ರೆ ಹೊರತು ಉಳಿದವ್ರು ಹೋಗಲಿಲ್ಲ. ಅಸುರಾಸ್ತು ಸೈ ಯಾರು ಅಸುರರಿದ್ರಲ್ಲ ಜೊತೆಗೆ, ಅವರು ಮಹಾತಮಸ್ಸಿ ಪಾತೀತ. ಅವರು ತಮಸ್ಸಿಗೆ ಹೋದರೆ ಹೊರತು ಎಲ್ಲಿ ಹೋಗಲಿಲ್ಲ. ಅಜಾಮಣಿಗೆ ಹಾಗೆ ಹೇಳಿ ಸದ್ಗತಿ ಹೋದ ಅಂತ ಹೇಳಿದ್ರೆ ಇನ್ನೊಬ್ಬ ತಮಸ್ಸಿಗೆ ಹೋದ ಹೇಳಲಿಲ್ಲ, ಯಾಕೆಂದ್ರೆ ಇನ್ನೊಬ್ಬ ಇಲ್ಲ ಅಲ್ಲಿ. ತದಾತ್ಮಾನಃ, ತದಾತ್ಮಾನಃ ಅಂದ್ರೇನು? ತತ್ರ ಆವಿಷ್ಟಾ ತದ್ಭಕ್ತಾ. ಯಾರು ಆವೇಶ ಮಾಡಿದಂಥ ಭಕ್ತರಿದ್ರಲ್ಲ ಅವರು ಸದ್ಗತಿಗೆ ಹೋದರೆ ಹೊರತು ಉಳಿದವರಲ್ಲ. ವೈರೋಪಸಜ್ಜನೇನ ಅನುಬಂಧೇನ ಇತ್ಯನ್ವಯ ಹಿಂದೆ ಹೇಳಿದ್ದಾರೆ. ಮೊದಲೇ ಅಧ್ಯಾಯದ ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದಾರೆ. ಎಲ್ಲಿ ದ್ವೇಷಿಗಳು ಸ್ಮರಣೆ ಮಾಡಿರೋಂಥ ಕಾಣುತ್ತೋ ಅದು ಭಕ್ತಿ ಬರತಕ್ಕಂಥ ಸ್ಮರಣೆ ಎಲ್ಲರಿಗೂ ಇಲ್ಲ. ಅದು ಜೀವದ್ವಯಾವೇಶ ಇದು ಕೇಸ್ ಮಾತ್ರ ಅಂತ ಹೇಳಿದ್ರಿಂದ ಅದು ವೈರ ಅಂತ ಕರೀಲಿಲ್ಲ, ವೈರಾನುಬಂಧ ಅಂತ ಕರೀತಾರೆ. ವೈರಾನುಬಂಧ ಅಂದರೆ ಏನು? ಅನುಬಂಧ ಅಂದರೆ ಭಕ್ತಿ, ವೈರಪೂರ್ವಕವಾದ ಭಕ್ತಿ ಅಷ್ಟೇ ಹೊರತು ನಿಜವಾದ ದ್ವೇಷ ಅಲ್ಲ. ಏಷಾ ಬ್ರಹ್ಮಣ್ಯ ದೇವಸ್ಯ ಕೃಷ್ಣಸ್ಯ ಚ ಮಹಾತ್ಮನಃ ಅವತಾರ ಕಥಾ ಪುಣ್ಯ ವಧೋ ಯತ್ರ ಯತ್ರ ಆದಿದೈತ್ಯಯೋ. ಏಷಾ ಬ್ರಹ್ಮಣ್ಯ ದೇವಸ್ಯ ಕೃಷ್ಣಸ್ಯ ಚ ಮಹಾತ್ಮನಃ. ಕೃಷ್ಣ ಏನಂತ ಕರೆದರು? ಬ್ರಹ್ಮಣ್ಯ ದೇವ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಯಾರು ತನ್ನಲ್ಲಿ ತನ್ನ ಭಕ್ತರಲ್ಲಿ ಭಕ್ತಿ ಮಾಡ್ತಾರೋ ಅವರೆಲ್ಲ ಯಾರು? ಅವರು ಬ್ರಹ್ಮಣ್ಯ ದೇವರು ಅಂತ ಹೆಸರು. ಕೃಷ್ಣಸ್ಯ ಚ ಮಹಾತ್ಮನಃ ಅವತಾರ ಕಥಾ ಪುಣ್ಯ ವಧೋ ಯತ್ರ ಆದಿದೈತ್ಯಯೋ. ನಾರದರು ಮುಕ್ತಾಯ ಮಾಡಿದಾರಲ್ಲ ಕಥೆಯೆಲ್ಲ ಹೇಳಿಬಿಟ್ಟು, ಇದು ವಿಶೇಷವಾದಂತಹ ಹಿರಿಮೆ, ಕೃಷ್ಣನ ಮಹಾತ್ಮೆ. ಪ್ರಹ್ಲಾದಶ್ಚಾನುಚರಿತಂ ಮಹಾಭಾಗವತಸ್ಯ ಚ ಭಕ್ತಿರ್ಜ್ಞಾನಂ ವಿರಕ್ತಿಶ್ಚ ವ್ಯಾಮಾಥಾತ್ಮ್ಯಂ ವಾ ಅಸ್ಯ ವೈಹರೇಃ. ಪ್ರಹ್ಲಾದಲ್ಲಿ ಏನಿದೆ ಚರಿತ್ರೆಯೊಳಗೆ? ಪ್ರಹ್ಲಾದಶ್ಚ ಅನುಚರಿತಂ ಮಹಾಭಾಗವತಸ್ಯ ಚ, ಮಹಾಭಾಗವತ. ಭಕ್ತಿರ್ಜ್ಞಾನಂ ವಿರಕ್ತಿಶ್ಚ, ಭಕ್ತಿ ಜ್ಞಾನ ವಿರಕ್ತಿ ಎಲ್ಲ ತುಂಬ ಹೋಗಿದೆ. ಯಾಥಾತ್ಮ್ಯಂ ಚ ಅಸ್ಯ ವೈಹರೇಃ. ಹರಿಯ ಯಥಾರ್ಥ ಬಗ್ಗೆ, ಯಥಾರ್ಥವಾದ ಜ್ಞಾನ ಹರಿಯ ಬಗ್ಗೆ, ಆದ್ದರಿಂದನೇ ವಿರಕ್ತಿ, ಆದ್ದರಿಂದನೇ ಭಕ್ತಿ. ಭಕ್ತಿ ಜ್ಞಾನ ವಿರಕ್ತಿ, ಜ್ಞಾನ ಭಕ್ತಿ ವೈರಾಗ್ಯ, ಈ ಮೂರು ಇದ್ದಿದ್ದರಿಂದ ಏನಾಯ್ತು ಅಲ್ಲಿಗೆ? ಮಹಾಭಾಗವತೋತ್ತಮನಾಗಿದ್ದಾನೆ. ಆತನ ಚರಿತೆ ಹೀಗಿದೆ. ಸರ್ಗಸ್ಥಿತ್ಯಪ್ಯಯೇಷಸ್ಯ ಗುಣಕರ್ಮಾನುವರ್ಣನಂ ಪರಾವರೇಷಾಂ ಸ್ಥಾನಾನಾಂ ಕಾಲೇನಾಪಿ ಅತ್ಯಯೋ ಮಹಾನ್. ಧರ್ಮೋ ಭಾಗವತಾನಾಂಚ ಭಗವಾನ್ ಯೇನ ಗಮ್ಯತೆ ಆಖ್ಯಾನೆ ಅಸ್ಮಿನ್ ಸವಾಖ್ಯಾತಂ ಆಧ್ಯಾತ್ಮಿಕಮಶೇಷತಃ. ಇದ್ರ ಇನ್ನೇನು ಬಂದಿದೆ ಅಂದರೆ, ಒಂದು ಕಡೆ ಪ್ರಹ್ಲಾದನ ಕಥೆ ಅಷ್ಟೇ ಅಲ್ಲ, ಸರ್ಗ ಸ್ಥಿತಿ ಅಪ್ಯಯೇಷಸ್ಯ, ದೇವರ ಬಗ್ಗೆ ಏನೇನು ಗೊತ್ತಾಗಿದೆ? ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಸ್ವಾಮಿಯಾಗಿದ್ದಾನೆ. ಯಾಕೆ? ಸೃಷ್ಟಿಕರ್ತ ಬ್ರಹ್ಮ ಕೊಟ್ಟ ವರವನ್ನು ಕ್ಯಾನ್ಸಲ್ ಮಾಡಿ ಉದ್ಧಾರ ಮಾಡಬೇಕಾದ್ರೆ ಯಾರು ಮಾಡಿದಾಗತ್ತು? ಅವ್ರ ಮಾತು ನಡೆಸಿ ಉದ್ಧಾರ ಮಾಡಿದರು ಅವರು.
ಬ್ರಹ್ಮದೇವರು ಒಪ್ಪಿಕೊಂಡ್ರು ಒಂದು ಮಾತು ನಡೆಸಿ ಅಂತ ಹೇಳಬೇಕು. ಸೊ ಈತನೇ ಸೃಷ್ಟಿಕರ್ತ. ರುದ್ರದೇವರು ಕೊಲ್ಲೋದು ಅವರಿಗೂ ಆಗದಿದ್ದನ್ನು ಮಾಡಿದ್ರಿಂದ ಈತನೇ ಲಯಕರ್ತ. ಸ್ಥಿತಿಕರ್ತ ಪ್ರಹ್ಲಾದನ ಉಳಿಸಿದ್ದು. ಗುಣಕರ್ಮಾನುವರ್ಣನಂ ಆತನ ಗುಣಗಳು ಏನು ಜ್ಞಾನಾಂದಾದಿಗಳು, ಕರ್ಮಗಳು ಜಗ ಸೃಷ್ಟ್ಯಾದಿಗಳು. ಅನುವರ್ಣನಂ ಮತ್ತೆ ಮತ್ತೆ ಹೇಳೋದಕ್ಕೆ ಏನಂತ ಕರೀತಾರೆ? ಅನುವರ್ಣನ, ವರ್ಣನ ಅನುವರ್ಣನ. ಪರಾವರೇಶಾಂ ಸ್ಥಾನಾನಾಂ ಕಾಲೇನ ಅಪಿ ಅತ್ಯಯೋ ಮಹಾನ್. ಪರಮಾತ್ಮನ ಯಾವ ಕಾಲದಲ್ಲೂ ಕೂಡ ಏನಿಲ್ಲ, ಕಾಲ ವ್ಯತ್ಯಾಸ ಇಲ್ಲ. ಧರ್ಮೋ ಭಾಗವತಾನಾಂಚ ಭಗವಾನ್ ಏನ ಗಮ್ಯತೆ. ಭಾಗವತರ ಧರ್ಮ ಅಂದ್ರೇನು? ಭಗವದ್ಭಕ್ತರ ನಡೆಗಳು ಅಂತ ಅರ್ಥ. ಭಗವದ್ಭಕ್ತರ ನಡೆಗಳಿಂದ ಭಗವದ್ಭಕ್ತರಾಗಿರೋದ್ರಿಂದ ಅದನ್ನು ನಾವು ನಡೆಸಿದರೆ ನಮಗೂ ಏನಾಗುತ್ತೆ? ಅದೇ ದಾರಿ ನಡಿಬೇಕು. ಒಬ್ಬ ಇಂಜಿನಿಯರಿಂಗ್ ಓದಿ ಇಂಜಿನಿಯರ್ ಆಗಿದ್ದಾನೆ ಅಂತ ಕೇಳಿದರೆ ನಾವು ಇಂಜಿನಿಯರ್ ಏನು ಮಾಡಬೇಕೀಗ? ಇಂಜಿನಿಯರ್ ಓದಬೇಕು ಅಂತ ಅರ್ಥ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಭಾಗವತರ ಕಥೆ ಕೇಳಿದರೆ ನಮಗೇನು ಗೊತ್ತಾಗುತ್ತೆ? ಭಾಗವತ ಹೇಗಿರಬೇಕು ಅಂತ ಗೊತ್ತಾಗುತ್ತೆ. ಧರ್ಮೋ ಭಾಗವತಾನಾಂಚ ಒಂದು ಪ್ರಹ್ಲಾದನ ಮಹಿಮೆ, ಇನ್ನೊಂದು ಶ್ರೀಹರಿಯ ಮಹಿಮೆ, ಮತ್ತೊಂದು ನಮ್ಮ ಸಾಧನೆಯ ಮಾರ್ಗ. ಇಷ್ಟೆಲ್ಲ ಗೊತ್ತಾಗುತ್ತೆ. ಇದೆಲ್ಲ ಒಂದು ದೃಷ್ಟಿಯಿಂದ ಸಮನ್ವಯಾಧ್ಯಾಯ, ಇದೆಲ್ಲ ಕೂಡ ಸಾಧನಾಧ್ಯಾಯ ಆದಾಗಾಯಿತು. ಅದಕ್ಕೆ ವೇದಾರ್ಥ ಪರಿಬ್ರಹ್ಮಿತ ಮತ್ತು ಎಲ್ಲ ಮಹಾಭಾರತದ ಅರ್ಥ ಎಲ್ಲ ಬಂದಿದೆ ಅಂತ ಅರ್ಥ. ಆಖ್ಯಾನೆ ಅಸ್ಮಿನ್ ಸಮಾಖ್ಯಾತಂ ಆಧ್ಯಾತ್ಮಿಕಂ ಅಶೇಷ. ಆಧ್ಯಾತ್ಮಿಕ ತತ್ವಗಳನ್ನು ಅಶೇಷತಃ ಸಂಪೂರ್ಣವಾಗಿ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದಕ್ಕೆ ಕಥೆಗೆ ಅಷ್ಟು ಮಹತ್ವ. ಇದರಿಂದ ಏನು ತಿಳ್ಕೊಂಡಾಗಾಯಿತು ಅಂದರೆ ಯಾವುದೇ ಕಥೆ ನೋಡಿದ ಮೇಲೆ ಇದರಿಂದ ಏನು ಸಂದೇಶ ಏನು ಗೊತ್ತಾಯಿತು ಅದನ್ನ ಅರ್ಥ ಮಾಡಿಕೊಂಡ್ರೆ ಸರಿ ಹೋಗೋದು. ಭಗವಾನ್ ಏನ ಗಮ್ಯತೆ ಅದಕ್ಕೆ ಹೇಳ್ತಾರೆ. ಒಬ್ಬ ಕಳ್ಳ ಎಲ್ಲ ಕೇಸು ಹೋಗಿತ್ತು, ಒದ್ದಾಡ್ದ, ಹೊರಗೆ ಬಂದ. ಏನಪ್ಪ ಪಾಠ ಕಲ್ತಿ ಅಂತ ಕೇಳಿದರು. ಅವ್ರಿಗೇನು ಹೇಳಿದ? ಒಬ್ಬನು ಕಳ್ತಾರ ಮಾಡಬಾರ್ದು ಗೊತ್ತು, ಇನ್ನೊಬ್ಬರು ಕಳ್ತಾರ ಮಾಡಬೇಕು, ಸಿಕ್ಕಾಕೋಬಾರ್ದು ಗೊತ್ತೆ. ಅವ್ರಿಗೆ ಅವ್ನಿಗೆ ಅರ್ಥ ಆಗೋದು ಅವ್ರು ಯೋಗ್ಯತೆ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ಹಿಡಿಯ ಸಿಕ್ಕಾಕೋಬಾರ್ದು. ಈ ರೀತಿಯೇ ತಾನೇ ತಿಳ್ಕೊಂಡಿರೋದು. ಇವತ್ತು ಸರಿಯಾಗಿ ತಿಳ್ಕೊಂಡ್ರೆ ಏನು ಮಾಡ್ತಾರೆ? ಮಾಡಿಕೊಡೋದು ಅಷ್ಟೇ ಹೊರತು ಇದು ಮಾಡೋದಲ್ಲ. ಜ್ಞಾನಸ್ಯ ವಿಶೇಷ ಯಾಥಾತ್ಮ್ಯಾದಯ. ಇವ್ರು ಗುಂಡಾಗಳು ಕೂಡ ಸಿನಿಮಾಗೆ ನೋಡ್ತಾರೆ ಅವರು. ಅದರಲ್ಲಿ ಕೊನೆಗೆ ಶಿಕ್ಷೆ ಆಗೋದು ಫಾಲೋ ಮಾಡಲ್ಲ ಅವರು. ಏನು ಕಾಣಿಸ್ತದೆ? ಲೇಟೆಸ್ಟ್ ಟೆಕ್ನಿಕ್ ಮರ್ಡರ್ ಮಾಡೋದು ಹೇಗೆ ಲೇಟೆಸ್ಟ್ ತೋರಿಸಿರ್ತಾರೆ ಅದರಲ್ಲೆಲ್ಲ ಹೊಸ ಹೊಸ ರೀತಿ, ಅದನ್ನು ಫಾಲೋ ಮಾಡ್ತಾರೆ. ಗೊತ್ತಾಯ್ತಾ? ಅದರಿಂದ ಕಲಿಯೋಸ್ತಿದ್ದ ಪಾಠ ಅಷ್ಟೇ ಅವರು. ಇವ್ರು ಹಾಗಲ್ಲ. ನೋಡಿದ್ರೆ ಇಷ್ಟೆಲ್ಲ ಮಾಡಿದ್ರು ಕೊಡ್ತಾ ಅವ್ರಿಗೆ ಏನು ಮಾಡಿ ಕೆಟ್ಟದ್ದು ಮಾಡಿಕೊಡೋದು. ಇಷ್ಟು ಡಿಫರೆನ್ಸ್ ಬರೋದು ಮಹಾಭಾರತ ರಾಮಾಯಣಾದಿಗಳಿಂದ ಬರತಕ್ಕಂಥ ದೊಡ್ಡ ಸಂದೇಶ ಅದು. ಆ ಕಥೆ ಇಟ್ಟರೆ ಅದನ್ನೇ ಓದೋದಿಲ್ಲ, ಅದರಿಂದ ಬರೋದಿಲ್ಲ. ಭಗವಾನ್ ಏನ ಗಮ್ಯತೆ ಇತ್ಯನೇನ ಭಾಗವತ ಧರ್ಮೇಣೈವ ಭಗವಾನ್ ಗಮ್ಯತೆ ನ ದ್ವೇಷಾದಿನ ಇತ್ಯುಪಸಂಹ್ರಿಯತೆ. ಭಾಗವತ ಧರ್ಮದಿಂದನೇ ಭಗವಂತ ಸಿಗ್ತಾನಾದ್ದರಿಂದ ಭಾಗವತರ ಕಥೆಯನ್ನು ಕೇಳಬೇಕು. ಅವ್ರು ಏನೇನು ಮಾಡಿದರು ಅಂತ ಅರ್ಥ ಮಾಡ್ಕೋಬೇಕು. ಅವ ನಮಗೆ ಸಾಧನೆಗೆ ಮಾರ್ಗ ಸಿಗುತ್ತೆ. ವೃತ್ತಾನುಕಥನಂಚ ತದರ್ಥತ್ವೇನ. ವೃತ್ತಾನುಕಥನ ಅಂದ್ರೇನು? ಅವನ ವೃತ್ತ ಅಂದರೆ ರೀತಿ. ಅವನ ವೃತ್ತವನ್ನು ಮತ್ತೆ ಮತ್ತೆ ಹೇಳಿದ್ದು ಕೂಡ ಅದಕ್ಕೋಸ್ಕರನೇ. ಜ್ಞಾನಸ್ಯ ವಿಶೇಷ ಯಾಥಾತ್ಮ್ಯಾದಯ. ಏನು ಜ್ಞಾನ? ಯಾಥಾತ್ಮ್ಯ ಅಂದ್ರೇನು? ಭಕ್ತಿರ್ಜ್ಞಾನಂ ವಿರಕ್ತಿಶ್ಚ ನವಕಃ ಶ್ರವಣಾದಿಕಃ ಧರ್ಮೋ ಭಾಗವತಃ ಪ್ರೋಕ್ತಃ ತದ್ಭಕ್ತೇಷು ತಥಾ ನವ ಇತಿ ತಂತ್ರಸಾರೇ. ಎಷ್ಟು ಇಂಪಾರ್ಟೆಂಟ್ ಇದೆ ನೋಡಿ. ಇದ್ರ ಒಟ್ಟು ಮೆಸೇಜ್ ಏನು ಅಂದರೆ, ಭಾಗವತ ಧರ್ಮ ಅಂದ್ರೇನು? ಭಕ್ತಿರ್ಜ್ಞಾನಂ ವಿರಕ್ತಿಶ್ಚ ನವಕಃ ಶ್ರವಣಾದಿಕಃ ಧರ್ಮೋ ಭಾಗವತಃ ಪ್ರೋಕ್ತಃ ತದ್ಭಕ್ತೇಷು ತಥಾ ನವ ಇತಿ ತಂತ್ರಸಾರೇ. ಭಕ್ತಿ, ಜ್ಞಾನ, ವಿರಕ್ತಿ ಒಂದು ಗುಂಪು. ಆಮೇಲೆ ಶ್ರವಣಾದಿಕಃ ನವಕಃ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಎಷ್ಟಾಯ್ತು ಅಲ್ಲಿಗೆ? 9 + 3 12 ಆಯಿತು. ಜೊತೆಗೆ ಧರ್ಮೋ ಭಾಗ. ಇದಕ್ಕೆ ಏನಂತ ಕರೀತಾರೆ? ಭಾಗವತ ಧರ್ಮ ಅಂತ ಕರೀತಾರೆ. ಇಷ್ಟೇ ಅಲ್ಲ, ಇಷ್ಟು ಗೊತ್ತಾದರೆ ಮಹಾಪುಣ್ಯ. ಇನ್ನೊಂದಿದೆ, ತದ್ಭಕ್ತೇಷು ತಥಾನವ. ಭಗವದ್ಭಕ್ತರಲ್ಲೂ ಕೂಡ 9 ಮಾಡಬೇಕು. ಯಾವುದನ್ನು? ಶ್ರವಣಾದಿಗಳನ್ನು. ಅದು ಬಿಸಾಗಿಬಿಟ್ಟಿದೆ ಪೂರ್ತಿಯಾಗಿ. ಭಗವದ್ಭಕ್ತರು ದ್ವೇಷ ಮಾಡೋದು ಬಂದಿದೆ ಹೊರತು ಬಂದಿಲ್ಲ. ಭಗವದ್ಭಕ್ತರಲ್ಲಿ ಕೂಡ ಭಕ್ತಿ ಮಾಡಬೇಕು, ಇಲ್ಲದವರು ಭಕ್ತಿ ಅಂತ ಕರೆಯೋದಿಲ್ಲ. ತದ್ಭಕ್ತ ದ್ವೇಷ ಏವಚ ಅನ್ನೋದು ಭಕ್ತಿಯ ಒಂದು ದೋಷ. ಆದ್ದರಿಂದ ಇವತ್ತು ಯಾರು ಹೇಳಿದ್ರು ಬೇಕಾದವ್ರ ಕಡೆಯವ್ರು ಕಳಿಸಿದ್ದಾರೆ ಅಂದರೆ ನಮ್ಗೆ ಇಷ್ಟ ಇಲ್ಲದವ್ರು ಏನು ಮಾಡ್ತೀವಿ? ಅವ್ರ ಬಗ್ಗೆ ಅವ್ರು ಕಳಿಸಿದ್ದಾರೆ, ಆಯ್ತು ಬಿಡು ಅಂತೇಳಿ ಕೊಟ್ಟು ಕಳಿಸ್ತಾರೆ. ಎಷ್ಟು ಹೇಳ್ತಾನೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತಾನೆ. ಯಾಕೆಂದರೆ ಅವ್ರು ತನಗೆ ಬೇಕಾದ್ರಿಂದ ಅವ್ರ ಕಡೆಯವರು ತನಗೇನಾಗಬೇಕು? ಬೇಕಾಗಬೇಕು. ಎಷ್ಟೋ ಸರ್ತೆ ಅವ್ರ ಬಗ್ಗೆ ಹಾಗೆ ಅವ್ರು ಬೇಕಾ? ಹಾಗಿದ್ದರೆ ನಾನು ತಪ್ಪು ತಿಳ್ಕೊಂಡಿದ್ದೆ ನಿಮ್ಮ ಬಗ್ಗೆ ಅಂತೇಳಿ. ತಪ್ಪು ತಿಳ್ಕೊಂಡಿದ್ದೆ,
ಅವ್ರು ಮೆಚ್ಚಿದ್ರ ಮೇಲೆ ಏನಾಗಿರಬೇಕು, ಒಳ್ಳೆಯವನಾಗಿರಬೇಕು, ನನಗೆ ಸರಿ ಗೊತ್ತಿದ್ದೆ ಆದ್ಯ ಒಪ್ಕೋತಾರೆ. ವೆರಿ ಇಂಪಾರ್ಟೆಂಟ್ ಅದು. ಸವಾ ಅಯಂ ಬ್ರಹ್ಮ ಮಹದ್ವಿಮೃಗ್ಯಂ ಕೈವಲ್ಯ ನಿರ್ವಾಣ ಸುಖಾನುಭೂತಿ ಪ್ರಿಯ ಸುಹೃದ್ವ ಖಲು ಮಾತುಲೇನ ಆತ್ಮ ಅರ್ಹಣೀಯೋ ವಿಧಿಕೃತ್ ಗುರುಶ್ಚ. ಸವಾ ಅಯಂ ಬ್ರಹ್ಮ ಮಹದ್ವಿಮೃಗ್ಯಂ. ಆದ್ದರಿಂದ ಏನು ತಿಳ್ಕೊಬೇಕು ನಾವೀಗ, ಈ ಬ್ರಹ್ಮನನ್ನು ವಿಮೃಗ್ಯ ಅಂದರೆ ವಿಜಿಜ್ಞಾಸೆ ಮಾಡಬೇಕು. ಅರ್ಥೋಯಂ ಬ್ರಹ್ಮಸೂತ್ರಾಣ. ಆದ್ದರಿಂದ ದೇವರ ಚಿಂತನೆ ಮಾಡಿದರೆ ಮಾತ್ರ. ಪ್ರಹ್ಲಾದ ಎಲ್ಲ ಮೈನಸ್ ಪಾಯಿಂಟ್ಗಳೇ ಆದರೂ ಗೆದ್ದ. ಯಾತಕ್ಕೆ? ದೇವರು ಚಿಂತನೆ ಮಾಡಿದ್ದಕ್ಕೋಸ್ಕರ. ಅಥಾತೋ ಬ್ರಹ್ಮ ಜಿಜ್ಞಾಸ, ಬ್ರಹ್ಮಸೂತ್ರಕ್ಕೆ ಲಿಂಕ್ ಇದೆ. ಪರಮಾತ್ಮನ ಬಗ್ಗೆ ತಿಳ್ಕೊಳ್ಳೋಕೆ ಹೊರಟ್ರೆ ಎಷ್ಟು ಎಲ್ಲ ಮೈನಸ್ ಪಾಯಿಂಟ್ ಏನಾಗಿಬಿಡುತ್ತೆ, ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾರೆ. ಅದೊಂದು ಬಿಟ್ಬಿಟ್ಟು ಎಲ್ಲ ಪ್ಲಸ್ ಪಾಯಿಂಟು ಮೈನಸ್ ಆಗಿಬಿಡುತ್ತೆ. ಇವತ್ತು ಪಾಂಡವರ ಕೌರವರಿಗೂ ಒಂದೇ ವಂಶ, ಒಂದೇ ಇದು ಎಲ್ಲ ಕಾಮನ್. ಅದು ರಿಸಲ್ಟ್ ನೋಡಿದರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾತಕ್ಕೆ? ಇವರು ಭಕ್ತರಲ್ಲ, ಇಷ್ಟೇ ಕಾರಣ. ಆದ್ದರಿಂದ ಯಾವಾಗಲೂ ಕೂಡ ಆ ಕಡೆಗೆ ಗಮನ ಇರಬೇಕು. ಕೈವಲ್ಯ ನಿರ್ವಾಣ ಸುಖಾನುಭೂತಿ. ಅದರಿಂದ ಏನು ಸಿಗುತ್ತೆ? ಕೈವಲ್ಯ ನಿರ್ವಾಣ ಸುಖಾನುಭೂತಿ. ನಿರ್ವಾಣ ಬೇರೆ ಎಲ್ಲ ದೇಹ ಕಳ್ಕೊಂಡ್ಬಿಟ್ಟು ಕೇವಲ ಸ್ವರೂಪ ದೇಹದಲ್ಲಿದ್ದು ಸುಖಾನುಭೂತಿ, ಸ್ವರೂಪಾನಂದ ಆವಿರ್ಭಾವ. ನೋಡಿ, ಮೈಜ ಮುಕ್ತಿರ್ನೈಜ ಸುಖಾನುಭೂತಿ ಪದಕ್ಕಿದೆ, ಮೂಲ ಎಲ್ಲಿದೆ. ಈ ಪದ ಕೊಟ್ಟು ಮಾಡಿಬಿಟ್ರೆ ಏನಾಗುತ್ತಾಗ ವ್ಯಾಸರಾಜರು ಹೇಳಬೇಕಾದ್ರೆ, ಅದು ಯಾರು ಬರೆದ್ರೆ ಇನ್ನೂ ಸ್ವಲ್ಪ ಇದಿದೆ, ಬೇರೆ ಬೇರೆ ಉತ್ತರ ಸಿಗುತ್ತೆ. ಬಟ್ ಅದು ವ್ಯಾಲಿಡ್, ಅದ್ರ ಬಗ್ಗೆ ಸಂಶಯ ಇಲ್ಲ. ಪ್ರಿಯ ಸುಹೃದ್ವಹ ಖಲು ಮಾತುಲೇನ ಆತ್ಮ ಅರ್ಹಣೀಯೋ ವಿಧಿಕೃತ್ ಗುರುಶ್ಚ. ಏನು ಸಿದ್ಧಾಂತ? ಪರಮಾತ್ಮ ಪ್ರಿಯ ಮತ್ತು ಸುಹೃದ್ವ. ಇಲ್ಲಿ ಹೇಳ್ತಿರೋದು ಯಾರಿಗೆ? ಧರ್ಮರಾಜ. ನಾರದ ಹೇಳ್ತಾರೆ, ನಿಮ್ಮ ಮಾತುಲೇಯ, ನಿಮ್ಮ ಮಸುದೇವ ಏನಾಗಬೇಕು? ಮಾವ. ಆದ್ದರಿಂದ ಅವ್ರ ಮಗ ಕೃಷ್ಣ, ಅವ್ರ ಮಗ ತಾನೇ ಕೃಷ್ಣ. ಆದ್ದರಿಂದ ಮಾತುಲೇಯ ಯಾರೋ ಅಲ್ಲ, ಅದು ಸಾಕ್ಷಾತ್ ನಿನ್ನ ಭಗವಂತನೇ ಆಗಿದ್ದಾನೆ. ಆತ್ಮ ನಿಮ್ಮೆಲ್ಲರ ಸ್ವಾಮಿ. ಅರ್ಹಣೀಯ, ಅರ್ಹಣ ಅಂದರೆ ಪೂಜೆ, ಪೂಜ್ಯನಾಗಿದ್ದಾನೆ. ವಿಧಿಕೃತ್, ನಿಮಗೆ ವಿಧಿಯನ್ನು ವಿಧಿಸೋನಾಗಿದ್ದಾನೆ. ಗುರುಶ್ಚ, ಗುರು ಆಗಿದ್ದಾನೆ. ಇಷ್ಟೆಲ್ಲ ಹೇಳಿದ್ರಿಂದ ಒಬ್ಬ ಪ್ರಹ್ಲಾದರ ಕಥೆಯಿಂದ ಏನು ತಿಳ್ಕೊಳ್ಬಹುದು, ಅದೆಲ್ಲ ಪಾಂಡವರಲ್ಲಿ ಎಷ್ಟಿದೆ ಅದಕ್ಕಿಂತ ಭಾರಿ ಜಾಸ್ತಿ ಇದೆ. ಯಾವ ಮೈನಸ್ ಪಾಯಿಂಟ್ ಇಲ್ಲದೆ ಪ್ಲಸ್ ಪಾಯಿಂಟ್ ಇದೆ. ಇವೆಲ್ಲ ಮೈನಸ್ ಪ್ಲಸ್ ಪಾಯಿಂಟ್ ಪಾಂಡವರಿಗಿದ್ದೆ. ಭೀಮಸೇನೆ ಇದ್ದಾರೆ ಮುಖ್ಯವಾಗಿ ಅದರಲ್ಲಿ ಇದೆ. ಅದರಿಂದ ಏನು ಯೋಚನೆ ಇಲ್ಲ, ಜೀವದ್ವಯಾವೇಶ ಇಲ್ಲ. ಹಿರಣ್ಯಕಶಿಪುಗಿದ್ದಾಗಲಿ ಯಾರಿಗೂ ಇಲ್ಲ. ಆದ್ದರಿಂದ ನಿಮ್ಮ ಬಗ್ಗೆ ಹೇಳೋಕ್ಕೆ ಕಾರಣನೇ ಇಲ್ಲ. ನಿರ್ವಾಣ ಸುಖಂ ಅಶರೀರ ಸುಖಂ. ಈ ಹೊರಗಿನ ದೇಹದ ಸುಖ ಇಲ್ಲದೆ ಒಳಗಿನ ಸುಖ ಪಡ್ತಾನಲ್ಲ, ಅದು ಬೇರೆ. ಇವತ್ತು ನೋಡಿ ಕೈಕಾಲು ನೋವಾಗಿರುತ್ತೆ, ಒಚ್ಕೋತಾನೆ, ಏನಾಗುತ್ತಾಗ ಸ್ವಲ್ಪ ಆರಾಮ ಅನಿಸುತ್ತೆ. ಆದರೆ ಒಳ್ಳೆ ಕಥೆ ಕೇಳಿ ದೇವ್ರ ಮಹಿಮೆ ಒಂಥರ ಆನಂದ ಆಗುತ್ತೆ. ಹೊರಗಿಂದ ಎಲ್ಲ ಇಲ್ಲ, ಏನು ಹೊರಗಿಲ್ಲ ಅದರೊಳಗೆ. ಇಲ್ಲಿಂದ ಬಂತ ಆನಂದ ಒಳಗಿಂದ ಬರುತ್ತೆ. ಅದನ್ನೇನಂತ ಕರೀತಾರೆ? ಸ್ವರೂಪದ ಸುಖ. ಇವು ಅಂತಃಸುಖ ಅಂತರಾರಾಮ. ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜೀವನದಲ್ಲಿ ಎರಡು ಗೊತ್ತಾಗುತ್ತೆ. ಈಗ ಬೇರೆ ವಸ್ತುವಿನ ಸುಖ ಅನುಭವಿಸೋದು ನಿಮಗೆ ಗೊತ್ತಾಗುತ್ತೆ. ಭಗವಂತನ ಕಥೆ ಕೇಳಿದಾಗ ಆನಂದ ಉಂಟೋಗೋದು ಗೊತ್ತಾಗುತ್ತೆ. ಇದೆಲ್ಲ ಒಂದು ಕಾಂಟ್ಯಾಕ್ಟ್ ಆಗಿದೆ. ಅದು ಯಾವುದು ಕಾಂಟ್ಯಾಕ್ಟು ಇಲ್ಲ, ಒಳಗಿನಿಂದ ತಾನೇ ಬರ್ತಾ ಇದೆ. ಅದಕ್ಕೆ ಸ್ವರೂಪಾನಂದ ಆವಿರ್ಭಾವ ಅಂತ ಕರೆಯೋದು. ನಾರದ ಉವಾಚ ಸ ಏಷ ಯಾವ್ದ ಏಕಾದಶೋಧ್ಯಾಯದಲ್ಲಿ ಅಲ್ಲ, ಇನ್ನೂ ಮುಗಿದಿಲ್ಲ, ಇನ್ನೂ ಇದೆ. ಅಲ್ಲಿ ಹೆಚ್ಚು ಕಡಿಮೆ ಆಗಿರುತ್ತೆ. ಯಾಕೆಂತ ಕೇಳಿದರೆ ಅದು ಬೇರೆ ಪಾಠ. ಈ ಪಾಠ ಹಾಕ್ಕೊಂಡ್ರೆ ಪ್ರಶ್ನೆ ಬರ್ತಿರಲಿಲ್ಲ. ನಾರದ ಉವಾಚ ಸ ಏಷ ಭಗವಾನ್ ರಾಜನ್ ಅಕರೋತ್ ವಿತತಂ ಯಶಃ ಪುರಾ ರುದ್ರಸ್ಯ ದೇವಸ್ಯ ಮಯೇನ ಅಂತಮಾಯಿನ ಅನಂತಮಾಯಿನ. ಇದೇ ಪರಮಾತ್ಮನೇ ಹಿಂದೊಂದು ಕೆಲಸ ಮಾಡಿದ್ದ. ರುದ್ರದೇವರಿಗೆ ಒಂದು ವಿಶೇಷ ಸಮಸ್ಯೆ ಇತ್ತು. ಯಾರಿಂದ? ಮಯಾಸುರನಿಂದ. ಅನಂತಮಾಯಿ ಅವನು. ಅನಂತಮಾಯಿ ಅಂದ್ರೇನು? ಬಹುಬಗೆಯ ಮಾಯಾವಿ ಅವನು. ವಿಚಿತ್ರ ಮಾಯ ಮಾಡಿಬಿಟ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದ. ಅಂತಹ ಸ್ಥಿತಿಯಲ್ಲಿ ಇದೇ ಪರಮಾತ್ಮನೇ ಉದ್ಧಾರ ಮಾಡಿದ. ಪ್ರಹ್ಲಾದನ ರಕ್ಷಣೆ ಹಾಗೆ ಮಾಡಿದನೋ ಹಾಗೆ ರುದ್ರದ ರಕ್ಷಣೆನೂ ಮಾಡಿದ್ದಾನೆ ಅಂತ ಲಿಂಕ್ ಕೊಟ್ಟರು ಅದಕ್ಕೆ. ಏನದು? ತತಧೀನಂ ವಾ ಸರ್ವಂ ನವೇತಿ ಸಂಶಯಂ ರುದ್ರಸ್ಯ ವ್ಯಹನತೆ ಅಲ್ಪಕೇನೈವ ಮಯೇನ ಪ್ರತೀಕಾರಂ ಕೃತ್ವ. ರುದ್ರದೇವರಿಗೆ ಪರ್ವತದ ಮಹಿಮೆಯನ್ನು ತೋರಿಸಿದ. ಮಯಾಸುರ ತೀರ ಅಲ್ಪ, ಅಂಥವ್ರಿಗೆ ಕೊಲ್ಲೋ ಸಮಸ್ಯೆ ಆಗ್ತಾ ಇದೆ ಅವರಿಗೆ. ಆ ಕಥೆ ಹೇಳ್ತಾರಲ್ಲಿ ಏನಾಗಿತ್ತು ಅಂದರೆ, ತ್ರಿಪುರಾಸುರರು ಮಹಾರಾಕ್ಷಸರು. ಅವರೆಲ್ಲ ಒಂದು ಪಟ್ಟಣದಲ್ಲಿ ವಾಸ ಮಾಡ್ತಾರೆ. ತ್ರಿಪುರರು 3 ಪುರಗಳು. ಆ 3 ಪುರ ಅನ್ಬ್ರೇಕಬಲ್ ಅವು. ಅಲ್ಲಿ ವಾಸ ಮಾಡೋರು ಯಾರೂ ಕೊಲ್ಲಾಗಿಲ್ಲ ಅವರನ್ನು. ರುದ್ರದೇವರು ಕೊಲ್ಲೋಕ್ಕೆ ಹೋದರು. ಮತ್ತೊಂದು ಸಮಸ್ಯೆ ಬಂತು. ಅವ್ರು ಯಾರ್ಯಾರನ್ನ ಕೊಂದು ಹಾಕ್ತಿದ್ರು ಅವ್ರ ಸೈನ್ಯನ. ಒಂದು ದೊಡ್ಡ ಬಾವಿ ಇತ್ತು. ಬಾವಿನ ಅಮೃತದ ಬಾವಿ ಅದು. ಅದ್ರಲ್ಲಿ ಹಾಗೆ ಎದ್ದು ಬಂದುಬಿಡ್ತು. ಬಾವಿಯಲ್ಲಿ ಮುಡಿಗೆ ಹೇಳ್ತಾರೆ, ಅಷ್ಟು ಸುಲಭವಾಗಿ ಎದ್ದು ಮತ್ತೆ ಬದುಕೊಂಡ್ಬಿಡ್ತಿದ್ರು.
ಇವ್ರ ತಲೆ ಕೆಟ್ಟೋಯ್ತು. ಈ ಕೊಳ್ಳೋದು ಯೋಧ ಪರಿಶ್ರಮನೇ ಹೊರತು ಅವರೆಲ್ಲ ಸುಖವಾಗಿ ಎದ್ದು ಬರ್ತಾ ಇದ್ದಾರೆ. ಪರಮಾತ್ಮ ಏನು ಮಾಡ್ತಾ, ರುದ್ರದೇವರು ಭಾಳ ಯೋಚನೆ ಮಾಡಿ ದೇವರು ಧ್ಯಾನ ಮಾಡಿದರು. ಆಗ ಪರಮಾತ್ಮ ಒಂದು ಹಸುವಿನ ರೂಪದಲ್ಲಿ ಬಂದ, ಬ್ರಹ್ಮದೇವರನ್ನ ಕರ್ಕೊಂಡು ಬಂದ. ಇದು ಬರುತ್ತಾರೆ ವೆಂಕಟೇಶ್ ಕಲ್ಯಾಣದಲ್ಲಿ ಲಕ್ಷ್ಮೀದೇವಿ ಬಂದರೆ ಇಬ್ಬರು ಬಂದರು ಅಷ್ಟೇ. ಬಂದುಬಿಟ್ಟು ಅದರಲ್ಲೂ ಎಲ್ಲ ತಿಂದಾಯ್ತು, ತಾನೇ ಇಬ್ಬರು ಕುಡಿದು ಬಿಡ್ತಾರೆ. ಆಮೇಲೆ ಯಾಕೆ ಏನಿಲ್ಲ, ಖಾಲಿ ಪಾತ್ರೆ, ಖಾಲಿ ಬಾವಿ. ಅಲ್ಲಿ ಏನಾಯ್ತು, ಎಲ್ಲ ಆಗ ಹೊಡಿತಾರೆ, ಸತ್ತೋಗ್ಬಿಡ್ತಾರೆ. ಗೊತ್ತಾಯ್ತು. ಇಲ್ಲದವರು ಏನು ಮಾಡ್ತಾರೆ, ಕೊನೆಗೆ ಅಲ್ಲಿ ಬಿದ್ದರೆ ಎದ್ದು ಬಿಡ್ತೀವಿ ಮೇಲೆ ಅಂತ. ದೊಡ್ಡ ಸಮಸ್ಯೆ ಆಗಿದ್ದನ್ನು ಪರಿಹಾರ ಮಾಡಿದ ಕಥೆ ಇಲ್ಲಿ ಬರುತ್ತೆ. ಎಲ್ಲ ಶ್ಲೋಕಕ್ಕೆ ಅರ್ಥ ಬರಲಿಲ್ಲ, ಅಷ್ಟು ಮಾತ್ರ ಬರುತ್ತೆ. ಹಾಂ, ಅದೇ ಕಾಂಟ್ಯಾಕ್ಟ್, ಒಳೊಳಗೆ ಕಾಂಟ್ಯಾಕ್ಟ್ ಇರುತ್ತಲ್ಲ, ಒಳೊಳಗೆ ಕಾಂಟ್ಯಾಕ್ಟ್. ಇದೊಂದು ಪ್ರಶ್ನೆ ಇದೆ, ಕಾಲಕೂಟ ಶಕುನಿ ಅದೆಲ್ಲ ಬರ್ತಾ ತಿಳ್ಕೊಂಡ್ಬಿಡ್ಬೇಕೀಗ. ಕಾಲಕೂಟವನ್ನು ಶಕುನಿ ತಂದು ಏನು ಮಾಡ್ದ ಭೀಮಸೇನ ದೇವರಿಗೆ ಹಾಕಿದ್ರು, ಏನೂ ಆಗಲಿಲ್ಲ. ಕಾಲಕೂಟ ಹೇಗೆ ಸಿಗ್ತವ್ರಿ, ಕೆಲವು ಔಷಧಿ ಹಾಗೆ ಕೊಡೋದಿಲ್ಲ, ಪ್ರಿಸ್ಕ್ರಿಪ್ಷನ್ ಬೇಕಾದಕ್ಕೆ. ಹೇಗೆ ಸಿಕ್ತು ಅಂತ ಇನ್ಫ್ಲೂಯೆನ್ಸ್ ಇರುತ್ತೆ, ಒಳಗಡೆ ತೊಗೊಂಡ್ಬಿಡ್ತಾರೆ. ಗೊತ್ತಾಯ್ತಾ. ಆದ್ದರಿಂದ ಏನು ಮಾಡ್ದ, ಶಕುನಿಯ ಗುರು ಯಾರು, ಶಕುನಿಯ ಗುರು ಯಾರು, ಕಣಿಕ. ಕಣಿಕನ ಗುರು ಯಾರು, ಶುಕ್ರಾಚಾರ್ಯ ದೈತ್ಯ ಗುರುಗಳು. ಆದ್ದರಿಂದ ಅವರಿಗೆ ಕಾಂಟ್ಯಾಕ್ಟ್ ಇತ್ತು. ಕಾಂಟ್ಯಾಕ್ಟಿಂದ ಏನು ಮಾಡಿದ್ರು, ಅವರು ಒಳಗೆ ಹೋದರು. ಇವತ್ತು ಲಂಚ ಕೊಟ್ಟು ಶುರು ಮಾಡೋದೇ ಹಾಗೆ, ಯಾರು ಗೊತ್ತಿದ್ದಾರೆ ಶುರು ಮಾಡಿಬಿಟ್ಟು ಅದೇ ಶುರು ಮಾಡ್ತಾರೆ. ಅವನಿಗೆ ಸಕ್ಸಸ್ ಸಿಗ್ತದೆ, ತಂದು ಹಾಕಿಬಿಟ್ಟು. ಅದು ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ ಅದನ್ನು, ಅದರಿಂದ ಬಂದಿದ್ದು. ಶುಕ್ರಾಚಾರ್ಯ ಹತ್ರ ಹೋಗಿ ಅವರು ಏನು ಲೆಕ್ಕ ಅಷ್ಟೇ ಕೇಳೋದಕ್ಕೆ, ಅದು ತಮ್ಮ ಪಾಠ ಏನು ಮಾಡಬೇಕು ಆ ರೀತಿ ಮಾಡೋರು. ಅವೆಲ್ಲ ಏನೋ ಕೊಟ್ಟರು, ತಂದ ಮುಗಿದೋಯ್ತು. ಯಾಕೆ ಅಂತ ಹೇಳೋದಿಲ್ಲ ಇವರು, ಆ ಇನ್ಫ್ಲೂಯೆನ್ಸ್ ಉಪಯೋಗಿಸಿಬಿಡ್ತಾರೆ. ಕಥೆ ಮುಗಿದವರು. ಪ್ರತೀಕಾರಂ ಕೃತ್ವ ರಾಜೋವಾಚ ಕಸ್ಮಿನ್ ಕರ್ಮಣಿ ದೇವಸ್ಯ. ಅದರ ಪ್ರಶ್ನೆ ಕೇಳ್ತಾರೆ, ಏನಿದು ನನಗೆ ಅರ್ಥ ಆಗಲಿಲ್ಲ ಹೇಳಿ ಅಂದಾಗ ಕಥೆಯೆಲ್ಲ ಹೇಳ್ತಾರೆ. ಎಲ್ಲಿಂದ 53ರಿಂದ 65ರವರೆಗೂ ಅಷ್ಟು ಶ್ಲೋಕದಲ್ಲಿ ಅದಿಷ್ಟು ಕೂಡ ಅದು ಮಯಾಸುರ ಕಥೆ ಎಲ್ಲ ಹೇಳ್ತಾರೆ. ಅವ್ನು ಮಾಯಾವಿ, ಅವನು ಮಾಡಿದ್ದು. ಆ್ಯಕ್ಚುಲಿ ಮಯಾಸುರ ಭಾರಿ ಒಳ್ಳೆಯವನು, ದೈತ್ಯ ಶಿಲ್ಪಿ ಅವನು, ಇವರು ದೇವಶಿಲ್ಪಿ. ಆದರೆ ದೈತ್ಯರ ಕಾಂಟ್ಯಾಕ್ಟ್ ಇದ್ದಿದ್ದರಿಂದ ಇವೆಲ್ಲ ಮಾಡಬೇಕಾಗ್ತಿತ್ತು. ಆತನು ಮಾಯ ಮಾಡಿದ್ದಕ್ಕೆ ಸಭೆಯಲ್ಲಿ ಅಷ್ಟೆಲ್ಲ ಆಗಿತ್ತು. ಸಭೆಯಲ್ಲಿ ಮೋಸ ಹೋಗಿ ದುರ್ಯೋಧನನು ಮೋಸ ಹೋಗೋಷ್ಟರ ಮಟ್ಟಿಗೆ ಒಂದು ಟೆಕ್ನಾಲಜಿ ಇತ್ತು. ಕಸ್ಮಿನ್ ಕರ್ಮ ಯಾರು ಸಭೆ ಕಟ್ಟಿಕೊಟ್ಟು, ಹೌದು. ಈ ಮಾಯಾಸುರ ಅಲ್ಲ, ಮಯಾಸುರ. ಅವ್ನು ಮಾಯಾವಿ ಆದ್ದರಿಂದ ಮಯ ಅಂತ ಹೆಸರು ಬಂತು. ಯಸ್ಮಿನ್ ಕರ್ಮಣಿ ಮಯೋ ವಿಪರೀತ ಹಚ. ಆದ್ದರಿಂದಾಗಿಯೇ ಅಮೃತ ಕಾಂಟ್ಯಾಕ್ಟ್ ಹೇಗೆ ಬಂತ ಕೇಳಿದ್ರೆ ಹೀಗೆ, ವಿಷದ ಕಾಂಟ್ಯಾಕ್ಟಿಗೆ ಹೇಗೆ ಅಲ್ಲಿ ಹೆಲ್ಪ್ ಆಯಿತೋ, ಒಳ್ಳೆಯವ್ರ ಕಾಂಟ್ಯಾಕ್ಟ್ ಇವ್ರಿಗೆ ಹೆಲ್ಪ್ ಆಯ್ತು. ಒಳಗೆ ಏನೋ ಒಂದು ನಿಮ್ಗೆ ಹೇಗೆ ಎಂಟ್ರಿ ಸಿಕ್ತು ಅಂತ ಕೇಳ್ತಾರಲ್ಲ, ಹಾಗೆ ಇವು ತಿರುಪತಿ ದರ್ಶನಕ್ಕೆ ಹೋದ್ರೆ ಸ್ಪೆಷಲ್ ಹೋಗಿರ್ತಾರೆ, ಏನೋ ಅಡ್ಜಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರಲ್ಲ, ಆ ಥರ ಆಗುತ್ತೆ. ಏನು ಸಂಬಂಧ ಹೇಳಿ, ಏನು ಸಂಬಂಧ ರಾವಣಗೂ ಮಯಾಸುರ್ಗೆ ಏನು ಸಂಬಂಧ? ಅಲ್ಲ, ಸಿಂಪಲ್, ಭಾರಿ ದೊಡ್ಡ ಸಂಬಂಧ ಇದೆ. ಮಾವ ಅಂತ ಹೇಗೆ, ಯಾರ ಮಗಳು, ಯಾರವಳು? ಮಂಡೋದರಿ ಮಯಾಸುರನ ಮಗಳು. ಸೊ ರಾವಣ ಅಳಿಯ. ಅದೊಂದು ಹೇಳ್ಬೇಕು. ಅದು ಇಷ್ಟ ಆದರೂ ಕೂಡ ಆತ ಏನು ಮಾಡಿಲ್ಲ, ಮಯಾಸುರ ದುಷ್ಟ ಅಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಅದು ಒಳ್ಳೆಯವರಿಗೆ ಕೆಟ್ಟ ಮಗಳು ಇರ್ಬೋದು, ಕೆಟ್ಟವ್ರಿಗೆ ಒಳ್ಳೆಯ ಮಗಳಿರ್ಬೋದು. ದುರ್ಯೋಧನ ಮಗಳ ಯಾರ ಲಕ್ಷಣ, ರತಿದೇವಿಯಾಗಿ. ಅದು ಜೀವ ಭೇದ ಹೇಳುತ್ತೆ. ಜೀವ ಭೇದ ಇಲ್ಲದೆ ಹೋಗಿದ್ರೆ ಟೋಟಲಿ ಇಲ್ಲ ಒಳ್ಳೆಯವರಾಗಬೇಕು, ಇಲ್ಲ ಕೆಟ್ಟವರಾಗಬೇಕು. ಹಾಗಾಗಲೇ ಇಲ್ಲ, ಸ್ವರೂಪ ಹಾಗೆ ಉಳ್ಕೊಂಡು ಬಿಡ್ತಾರೆ. ಅದರ ಅರ್ಥ ಏನದಕ್ಕೆ? ಇವತ್ತು ಕೂಡ ಸೈನ್ಸ್ ಒಪ್ಪುತ್ತದಲ್ಲ. ಒಂದು ಹಾಲು ನೀರು ಎಲ್ಲ ಕಳಿಸಿಟ್ಬಿಡ್ತೀರಿ ಅಂತ ತಿಳ್ಕೊಬೋಣ. ಡಿಸ್ಟಿಲ್ ಮಾಡಿದಾಗ ಏನಾಗುತ್ತೆ, ಅದು ಸಪ್ರೇಟ್ ಮಾಡೋಕ್ಕೆ ಬರುತ್ತದಲ್ಲ. ಅದು ಸುಲಭ ಅಲ್ಲ, ಬಟ್ ಪಾಸಿಬಲ್. ಅದು ದೊಡ್ಡ ಲ್ಯಾಬ್ರೇಟರಿ ಮಾಡೋಕ್ಕೆ ಬರುತ್ತೆ. ಸಮುದ್ರದ ನೀರನ್ನು ಡಿಸ್ಟಿಲ್ ಮಾಡಿದಾಗ ಏನಾಗುತ್ತೆ, ಅದು ಪ್ಯೂರ್ ವಾಟರ್ ಮಾಡ್ಬೋದು, ಕುಡಿಯೋ ನೀರು ಮಾಡ್ಬೋದು. ಅದನ್ನು ಬಟ್ ತುಂಬ ಕಾಸ್ಟ್ಲಿ ಆಗುತ್ತೆ, ಬರುತ್ತೆ. ಅದು ಇಂಪಾರ್ಟೆಂಟ್. ಇದು ಅಷ್ಟೇ, ವ್ರತ ವರ ಇದು ಅನುಗ್ರಹ ಬಿದ್ದರೆ ಆಗುತ್ತೆ ಅಷ್ಟೇ. ಹಾಂ, ಹೇಳಿದ್ದೇನೋ ಒಳಗೆ ಜಯ ಇದ್ದರಿಂದ ಒಳ್ಳೆ ಹೆಂಡತಿ ಅಲ್ಲ. ಇಲ್ಲಿ ತ್ಯಾಗ ಮಾಡಬೇಕು ನ್ಯಾಯವಾಗಿ. ಬಾಂಡಾದ್ರೆ ಮಾಡಿ ತಪ್ಪಾಗ್ತಿತ್ತು. ಶುದ್ಧ ಅಯೋಗ್ಯ ಅಂತ ಗೊತ್ತಾದರೆ ತ್ಯಾಗ ಮಾಡಬಹುದು ಅಂತ ಹೇಳ್ತಾರೆ. ಹಾಗೆ ತ್ಯಾಗ ಮಾಡದೇ ಇರಲಿಕ್ಕೆ ಕಾರಣ ಕೆಲವು ಒಳ್ಳೆ ಗುಣ ಇದ್ದಿದ್ದರಿಂದ, ಗೊತ್ತಾಯ್ತಾ? ಅದಕ್ಕೋಸ್ಕರ ಇತ್ತು. ಕೊನೆಗೆ ಆಕೆ ಸದ್ಗತಿಗೆ ಹೋಗ್ತಾರೆ. ಅದನ್ನು ತೋರಿಸ್ತಾರೆ. 5 ಜನ ಕೇಸ್ ಇದೆಯಲ್ಲ, ಅಹಲ್ಯ ದ್ರೌಪದಿ, ಅದು ಹೇಳೋದು 5 ಜನದ ಕೇಸುಗಳು ಡಿಫರೆಂಟು. ಆ ಡಿಫರೆಂಟ್ ಕೇಸನ್ನು ಅವ್ರು ಗೆದ್ದರು. ಅದಕ್ಕೆ ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಯಾವ ಕೇಸು ಬರದೆ ಹೋಗಿ ನಾರ್ಮಲ್ ಇದ್ದರೆ ಅದು ಟೆಕ್ಸ್ಟ್ ಬುಕ್ ಬರೋದಿಲ್ಲ. ಏನು ಸಮಸ್ಯೆಗೊಳಗೆ ಗೆದ್ದಿರಬೇಕು. ಅವಾಗ ಏನು ಮಾಡ್ತಾರೆ, ಟೆಕ್ಸ್ಟ್ ಬುಕ್ ಪಠ್ಯಪುಸ್ತಕ ಬಿಡುತ್ತೆ. ಅಹಲ್ಯ, ಆಕೆ ಒಂದು ಸಮಸ್ಯೆ, ಇವ್ರದ್ದೊಂದು ಸಮಸ್ಯೆ ಅಂತ ಕೆಟ್ಟ ಗಂಡನ ಮಧ್ಯೆ ಇದ್ದು ಕೂಡ ಆಕೆ ಏನಾಗಲಿ ತಾನು ಕೆಡಲಿಲ್ಲ.
ಆ ಥರಗಳು ಅನುಸರಿಸೋಕ್ಕೆ ಹೋಗಲಿಲ್ಲ. ಇವರು ದುರ್ಯೋಧನ ಹೆಂಡಂದ್ರೆ ಹಾಗಲ್ಲ, ದುರ್ಯೋಧನ ಪಾಲಿಸಿ ಫಾಲೋ ಮಾಡಿಬಿಟ್ರು. ಅವರಿಗೆಲ್ಲ ಅಂದಂಥ ಸಮಸ್ಯೆ ಇವಳಿಗೆ ಆಗಲಿಲ್ಲ. ಯಾಕೆ ಅಂತ ಕೇಳಿದರೆ ತನ್ನ ಇದು ಬಿಡಲಿಲ್ಲ ಆಕೆ ಪಾತಿವ್ರತ್ಯ ಅವತ್ತು. ಅದು ಹೇಗೆ ಮುಂದೆ ಬರುತ್ತೆ, ಯಾವ ರೀತಿ ಆರಾಧನೆ ಮಾಡಿದರೆ ಬರೋದಿಲ್ಲ ಪಾಪ ಅಂತ ತೋರಿಸ್ಕೊಡ್ತಾರೆ. ತಾರದ ಕಥೆ ಎಲ್ಲ ಬರೆದಿದೆ, ಹಿಂದೆಲ್ಲ ದೊಡ್ಡದಿದೆ. ಅದು ಇನ್ನೊಂದ್ಸತಿ ಹೇಳ್ತಿದೆ. ತಾರ ಕೂಡ ಈ ತಾರ, ಯಾರೋ ಬೃಹಸ್ಪತಿ ಆಯ್ತಾ ಹೇಳ್ತೀವಿ, ಈ ತಾರ ಅಲ್ಲ, ಈ ತಾರ ತಪ್ಪೆ ಅಂತ ಹೇಳ್ಬಿಟ್ಟಿದ್ದಾರೆ. ವಾಲಿ ಹೆಂಡತಿ ತಾರ ಮಾಡಿದ ತಪ್ಪೇನೆ. ಅದು ಆಕೆ ಮಾಡಿದ್ದಲ್ಲಿ ತಪ್ಪಾದರೂ ಕೂಡ ಒಂದು ವಿಶೇಷತೆ ಇದೆ, ಏನು ಅಂತ ಹೇಳ್ತಾರೆ. ಯಸ್ಮಿನ್ ಕರ್ಮಣಿ ದೇವಸ್ಯ ಯಶೋ ಅಭೂತ್ ಜಗದೀಶಿತು ಯಥಾ ಚ ಉಪಚಿತಾ ಕೀರ್ತಿ ಕೃಷ್ಣೇನ ಅನೇನ ಕೃಷ್ಯತ. ಏನು ರುದ್ರದೇವರು ಏನು ಸಮಸ್ಯೆ ಅದು, ಕೃಷ್ಣ ಹೇಗೆ ಉದ್ಧಾರ ಮಾಡ್ದ ಅದೆಲ್ಲ ಹೇಳಬೇಕು ಅಂತ ಕೇಳಿದಾಗ ಮುಂದೆ ಹೇಳ್ತಾರೆ. ಕಸ್ಮಿನ್ ಕರ್ಮಣಿ ಮಯೋ ವಿಪರೀತಂ ಚಕಾರ. ಯಾವ ಕಾರ್ಯದಲ್ಲಿ ಮಯ ಹಾಗೆ ಮಾಡಿದ್ದ. ಸಾಪೇಕ್ಷಂ ನತು ದೋಷಾಯ ಯತ್ರ ಸಿದ್ಧಮಪೇಕ್ಷಿತಂ ಇತಿ ಶಬ್ದ ನಿರ್ಣಯ. ಸಾಪೇಕ್ಷಂ ನತು ದೋಷಾಯ ಯತ್ರ ಸಿದ್ಧಂ ಅಪೇಕ್ಷಿತಂ. ಯಾವುದೇ ಒಂದು ವಿಷಯ ಸಾಪೇಕ್ಷವಾಗಿ ಅಂದರೆ ಹೇಳಬೇಕಾದ್ರೆ ಅಲ್ಲಿ ಪ್ರಶ್ನೆ ಬಂತು ಪೂರ್ತಿ ಡಿಫರೆಂಟ್ ಸಂಗತಿ. ಆ ಇರಲೆವೆಂಟ್ ಆಗೋದಿಲ್ಲ. ಯಾತಕ್ಕೆ ಇರಲೆವೆಂಟ್ ಆಗೋದಿಲ್ಲ ಅಂತ ಕೇಳಿದರೆ, ಒಂದು ಸಂಬಂಧಪಟ್ಟಂಥ ವಿಷಯ ಇದ್ದರೆ ಅದನ್ನು ವಿಷಯಾಂತರ ಅಂತ ಕರೆಯೋದಿಲ್ಲ. ಟೋಟಲಿ ಡಿಫರೆಂಟ್ ಆಗಿದ್ದರೆ ಅಸಂಗತ ವಿಷಯ ಅಂತ ಆಗಿಬಿಡೋದು. ಸಂಬಂಧಪಟ್ಟದ್ದು ಹೇಳಿದಾಗ ಅದು ಪೂರಕ ಆದಾಗ ಏನಾಗುತ್ತದ, ಅದು ಅಸಂಗತ ಅಂತ ಅನಿಸೋದಿಲ್ಲ, ಪ್ರಾಸಂಗಿಕ ಅಂತ ಹೇಳ್ತಾರೆ. ಪ್ರಾಸಂಗವಶಾತ್ ಬಂದಾಗ ಅದು ಒಳ್ಳೆಯದೇನೆ. ಇತಿ ಶಬ್ದ ನಿರ್ಣಯ. ಇನ್ನೂ ಅರ್ಥ ಇದೆ, ಅಲ್ಲಿ ನೋಡಬೇಕು. ದೇವೋ ಅಸುರೋ ನರೋ ಅನ್ಯೋವ ನೇಶ್ವರೋ ಅಸ್ತೀಹ ಕಶ್ಚನ ಆತ್ಮನೋ ಅನ್ಯಸ್ಯವಾದಿಷ್ಟಂ ದೈವೇನ ಅಪೋಹಿತಂ ದ್ವಯೋ ವಿಷ್ಣುನಾ ಆದಿಷ್ಟಂ ವ್ಯಪೋಹಿತಂ ದೇವಾ ಅಸುರೋ ಅನ್ಯೋವ ನ ಸಮರ್ಥ. ಒಟ್ಟಿ ಕಥೆ ಒಟ್ಟು ತಾತ್ಪರ್ಯ ಏನು ಅಂದರೆ, ದೇವ ಅಸುರ ನರಃ ಅನ್ಯೋವ, ದೇವತೆಯಾಗಿರಲಿ ಅಸುರನೇ ಆಗಿರಲಿ ಮನುಷ್ಯನೇ ಆಗಿರಲಿ ಬೇರೆ ಏನೋ ಆಗಿರಲಿ, ನಾ ಈಶ್ವರೋ ಅಸ್ತೀಹ ಕಶ್ಚನ, ಅವ್ರು ಯಾರೂ ಫುಲ್ಲು ಸಮರ್ಥರಲ್ಲ. ಯಾರು ನಿಜವಾದ ಸಮರ್ಥರು ಯಾರು, ಈಶ್ವರೋ ಅಂದ್ಕೊಂಡ್ರೆ ಅರ್ಥ ಇಲ್ಲ ಅದರೊಳಗೆ. ಯಾಕೆ, ಆತ್ಮನೋ ಅನ್ಯಸ್ಯವ ಆದಿಷ್ಟಂ ದೈವೇನ ಅಪೋಹಿತಂ ದ್ವಯೋ. ಯಾವ ಕಾಲಕ್ಕೂ ಕೂಡ ಪರಮಾತ್ಮೆಯನ್ನು ಹೆಸರಿರ್ತಾನೆ ಅಂದರೆ ಅಪೋಹಿತಂ, ಬದಲಾಯಿಸಲಿಕ್ಕೆ ಇವ್ರು ಯಾರಿಗೂ ಸಾಧ್ಯ ಇಲ್ಲ. ಆದ್ದರಿಂದ ಅಲ್ಟಿಮೇಟ್ ಯಾರೋ ದೇವರೇ. ನಮಗೆ ಅರ್ಥ ಮಾಡಿಕೊಂಡ್ರೆ ಎಲ್ಲೆಲ್ಲಿ ನಮ್ಮ ಸಂಕಲ್ಪ ನಡೆಯೋದಿಲ್ಲ, ನಮಗೆ ಅನುಭವ ಬರುತ್ತೆ. ಏನಂತ, ನಮಗೆ ಸ್ವಾತಂತ್ರ್ಯ ಇಲ್ಲ ಅಂಥೇಳಿ. ಅದನ್ನು ಕೂಡ ಏನು ಮಾಡಬೇಕೀಗ, ಇಲ್ಲಿ ಸ್ವಾತಂತ್ರ್ಯ ಇರಲಿಲ್ಲ ಬೇರೆ ಕಡೆ ಇತ್ತು ಅಂತ ತಿಳ್ಕೊಬಾರದು. ಇಲ್ಲಿ ಹೇಗೆ ಸ್ವಾತಂತ್ರ್ಯ ಇಲ್ಲದೆ ಕೆಲಸ ನಿಂತೋಯ್ತೋ ಬೇರೆ ಕಡೆ ಆಯಿತು ಅಂದರೆ ಅದು ಮನಸ್ಸಿಗೆ ಬಂದಿತ್ತು ಆಯಿತು ಅಷ್ಟೇ ಹೊರತು ಏನಲ್ಲ ಮಾಡೋಕ್ಕೆ ಸಾಧ್ಯ. ಯಾವುದೋ ಗ್ರಾಂಟ್ ಕೊಟ್ಬಿಟ್ಟ, ಪ್ರಾವಿಡೆಂಟ್ ಇದೆ ಅದರಲ್ಲಿ, ಬೇರೆಯನ್ನು ಕೊಟ್ಟ, ಇನ್ವ್ಯಾಲಿಡ್ ಆಯಿತು. ಯಾಕೆ, ಪ್ರಾವಿಡೆಂಟ್ ಇಲ್ಲ ಅದರಲ್ಲಿ. ದೇರ್ಫೋರ್ ಎಲ್ಲೆಲ್ಲಿ ನಡೆದಿದೆಯೋ ಈಗಾಗಲೇ ನಮ್ಮ ಸಂಕಲ್ಪ ನಡೆದಿದೆಯಲ್ಲ, ದೇವರ ಸಂಕಲ್ಪಕ್ಕೆ ಅನುಗುಣವಾಗಿದ್ದಕ್ಕೆ ನಡೀತು ಅಷ್ಟೇ. ಎಲ್ಲಿ ತಮ್ಮದೇ ಸಂಕಲ್ಪ ಅಂತ ಮಾಡ್ಕೋತಾರೋ ಏನಾಗುತ್ತದೋ ಅದನ್ನು ದೇವರು ಸುಳ್ಳು ಮಾಡಿಬಿಡ್ತಾನೆ ಅಂತೇಳಿ. ಶ್ರವಣಂ ಕೀರ್ತನಂ ಯಸ್ಯ, ಅದೆಷ್ಟು ಮುಂದೆ ನಾಳೆ ಏಕಾದಶೋಧ್ಯಾಯ, 11ನೇ ಅಧ್ಯಾಯ ಮುಗಿತು, ಇನ್ನು ಹೆಚ್ಚಿಲ್ಲ.